ನಮ್ಮ ಈ ರಾಜರಾಜೇಶ್ವರಿ ನಗರದ ಪ್ರಭುಗಳು ಹಾಗೂ ನ್ಯಾಯಾಧಿಕಾರಿಗಳಾದ ಒಂದನೇ ಸ್ವಾಮಿ ವೈ ಮೈಕಲ್ ಅವರು ನೂತನ ಧರ್ಮಕೇಂದ್ರದ ನೂತನ ಗುರುಗಳಾದ ವೈ ಮೈಕಲ್ ಅವರಿಗೂ ಹಾಗೂ ಇದೇ ಧರ್ಮಕೇಂದ್ರದ ಮುಂದೆ ಹೋಗಲಿರುವ ಫಾದರ್ ಫ್ರಾಂಕ್ ಅವರನ್ನು ಕರೆದುಕೊಳ್ಳುವರಿಗೆ ಆಗಮಿಸುತ್ತಿದ್ದಾರೆ. ನಾವೆಲ್ಲರೂ ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ಪ್ರವೇಶ ಗೀತೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ದಯವಿಟ್ಟು ಕುಳಿತುಕೊಳ್ಳಿ. ಈಗ ನೇಮಕಾತಿ ಪತ್ರವನ್ನು ಓದಲಾಗುತ್ತದೆ. ಹೊರಹೊಮ್ಮುವಂತಹ ಗುರುಗಳಾದ ಗುರುಗಳು ಇವರು ನೂತನವಾಗಿ ಈ ಧರ್ಮ ಕೇಂದ್ರದ ವಿಚಾರಣೆಯನ್ನು ಸ್ವೀಕರಿಸುವ ಫಾದರ್ ಮೈಕಲ್ ಎ ಇವರ ನೇಮಕಾತಿ ಪತ್ರವನ್ನು ಈಗ ಓದುತ್ತಾರೆ. ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪರಮ ಪೂಜ್ಯ ಪಿತರ್ಮಚಾರ್ಯ ಬೆಂಗಳೂರು ಮಹಾಧರ್ಮಾಧ್ಯಕ್ಷರು ನೇಮಕಾತಿ ಪತ್ರ ಶಾಸನ. ನಮ್ಮ ನಲ್ಮೆಯ ಸಹೋದರ ಒಂದನೇ ಸ್ವಾಮಿ ಮೈಕಲ್ ಆಂಟನಿ, ಕ್ರಿಸ್ತರ ಶಾಂತಿ ನಿಮ್ಮದಾಗಲಿ. ತಕ್ಕ ಸಮಾಲೋಚನೆ ಮತ್ತು ಪ್ರಾರ್ಥನೆ ಚಿಂತನೆ ನಂತರ ನನಗೆ ಒಪ್ಪಿಸಲಾಗಿರುವ ಆತ್ಮಗಳಿಗೆ ಯುಕ್ತ ಪಾಲನೆಯನ್ನು ನೀಡುವಂತೆ ಕೋಡ್ ಆಫ್ ಕ್ಯಾನನ್ ಲಾ ಧಾರ್ಮಿಕ ಕಾನೂನಿನ ಸಂಖ್ಯೆ 523ಕ್ಕೆ ಅನುಗುಣವಾಗಿ ದಿನಾಂಕ 30/6/2024ರಿಂದ ನಿಮ್ಮನ್ನು ವಿಜಯನಗರ ಸಂತ ಸ್ನಾನಿಕ ಯೋಳರ ದೇವಾಲಯದ ಧರ್ಮಗುರುವಾಗಿ ನಿರ್ಗಮಿಸುತ್ತಿರುವ ಮಹಿಮಾಗುರು ಒಂದನೇ ಸ್ವಾಮಿ ವಿಲ್ಫ್ರೆಡ್ ಸಿಲ್ವೆಸ್ಟರ್ ಫ್ರಾಂಕ್ ಗೋಸಿರಿ ಇವರ ಸ್ಥಾನದಲ್ಲಿ ನಿಮ್ಮನ್ನು ನೇಮಿಸಿರುತ್ತೇನೆ.
ಆ ಧರ್ಮ ಕೇಂದ್ರದ ಆತ್ಮಗಳ ಪಾಲನೆಯನ್ನು ಸಾರ್ವತ್ರಿಕ ಕಾನೂನು ಮತ್ತು ನಿರ್ದಿಷ್ಟ ಕಾನೂನಿನ ಪ್ರಕಾರ ನಿಮ್ಮ ಹುದ್ದೆಗೆ ಸಂಬಂಧಿಸಿದ ಅಧಿಕಾರ, ಕರ್ತವ್ಯಗಳು, ಹಕ್ಕುಗಳು ಹಾಗೂ ಸವಲತ್ತುಗಳೊಂದಿಗೆ ನಿಮ್ಮ ವಶಕ್ಕೆ ಒಪ್ಪಿಸುತ್ತೇನೆ. ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರ ಅಧಿಕಾರದ ಅಧೀನದಲ್ಲಿ ನಿಮಗೆ ಒಪ್ಪಿಸಲಾಗಿರುವ ಧರ್ಮ ಕೇಂದ್ರದ ಸಮುದಾಯವನ್ನು ಧರ್ಮ ಕೇಂದ್ರದ ಧರ್ಮಗುರುವಾಗಿ ಪಾಲನೆ ಮಾಡಬೇಕು. ಕಾನೂನಿನ ನಿಯಮ ಸಂಖ್ಯೆ 519ಕ್ಕೆ ತಕ್ಕಂತೆ ಹಿರಿಯ ಗುರುಗಳ ಅಥವಾ ಸೇವಾದರ್ಶಿಗಳ ಸಹಕಾರದೊಂದಿಗೆ ಹಾಗೂ ಕ್ರೈಸ್ತ ವಿಶ್ವಾಸಿಗಳಾದ ಶ್ರೀ ಸಾಮಾನ್ಯರ ನೆರವಿನೊಂದಿಗೆ ಬೋಧನೆ, ಪವಿತ್ರೀಕರಣ ಮತ್ತು ಆಡಳಿತ ಕಾರ್ಯವನ್ನು ನೀವು ಕೈಗೊಳ್ಳಬೇಕು. ಧಾರ್ಮಿಕ ಕಾನೂನು 527 ಎರಡನೇದು ಇದರಲ್ಲಿ ಹಾಗೂ ಮಹಾಧರ್ಮ ಕ್ಷೇತ್ರದ ನಿರ್ದಿಷ್ಟ ಕಾನೂನಿನಲ್ಲಿ ಸೂಚಿಸಿರುವಂತೆ ನೀವು ಭಾನುವಾರದಂದು ಬಲಿಪೂಜೆ ಆಚರಣೆಯಲ್ಲಿ ಅಥವಾ ಇತರ ಪರ್ಯಾಯ ದಿನದಂದು ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ನಿಮ್ಮ ಧರ್ಮ ಕೇಂದ್ರವನ್ನು ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಳ್ಳುವಿರಿ. ಧಾರ್ಮಿಕ ಕಾನೂನು 833 6ರಲ್ಲಿ ಸೂಚಿಸಿರುವಂತೆ ಪ್ರತಿಷ್ಠಾಪನಾ ಬಲಿಪೂಜೆಯಲ್ಲಿ ವಿಶ್ವಾಸ ಪ್ರಮಾಣವನ್ನು ಸಹ ನೀವು ಮಾಡುವಿರಿ. ಧರ್ಮ ಕೇಂದ್ರದ ಧರ್ಮಗುರುವಿನ ಸ್ಥಾನದಲ್ಲಿ ಕಾನೂನುಬದ್ಧ ಪ್ರತಿಷ್ಠಾಪನೆಗಾಗಿ ಕೆಂಗೇರಿ ವಲಯಾಧಿಕಾರಿಯಾದ ಅತಿ ವಂದನೆ ಸ್ವಾಮಿ ವೈ ಮೈಕಲ್ ರವರನ್ನು ಸಂಪರ್ಕಿಸಿ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿರಿ. ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಈ ನೇಮಕಾತಿ ಪತ್ರವನ್ನು ವಿಜಯನಗರದ ಸಂತೆಗ ಸ್ನಾನಿಕ ಯೌವನರ ದೇವಾಲಯದಲ್ಲಿ ಭಕ್ತ ಸಮೂಹದ ಮುಂದೆ ಪಠಿಸಲಾಗುವುದು. 5 ವರ್ಷಗಳ ಕಾಲಕ್ಕೆ ನೀವು ನೇಮಕಗೊಂಡಿರುವಿರಿ. ಆದರೂ ಮಹಾಧರ್ಮ ಕ್ಷೇತ್ರದ ಪಾಲನಾ ಸೇವೆಗೆ ಅಗತ್ಯವಿದ್ದಲ್ಲಿ ಅಥವಾ ಇತರ ಅಗತ್ಯತೆಗಳಲ್ಲಿ ನಿಮ್ಮ ಕಾಲಾವಧಿ ಮೊಟಕುಗೊಳಿಸಲಾಗುವುದು. ಈ ನೇಮಕವು ಧರ್ಮಸಭೆಯ ಇತರ ಅಂಗೀಕೃತ ಶಾಸನಗಳಿಂದ ನಿಯಂತ್ರಿಸಲಾಗಿದೆ. ಆದ್ದರಿಂದ ಕಾನೂನಿನ ನಿಯಮಕ್ಕೆ ಅನುಗುಣವಾಗಿ ಮತ್ತು ನನಗೊಪ್ಪಿಸಲ್ಪಟ್ಟಿರುವ ಆತ್ಮಗಳಿಗೆ ಸಮರ್ಪಕ ಪೋಷಣೆ ನೀಡುವ ಸಲುವಾಗಿ ನಿಮ್ಮನ್ನು ತೆಗೆದುಹಾಕಲು ಅಥವಾ ವರ್ಗಾಯಿಸಲು ಮಹಾಧರ್ಮ ಕ್ಷೇತ್ರದ ಆಡಳಿತಾಧಿಕಾರಿಯಾದ ನನಗಿರುವ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳನ್ನು ಯಾವಾಗಲೂ ನೆನಪಿನಲ್ಲಿಡಬೇಕು. ನಾನು ಇದರೊಂದಿಗೆ ಪ್ರತಿಷ್ಠಾಪನಾ ಪೂಜಾ ವಿಧಿ, 2ನೇದು ವಿಶ್ವಾಸ ಪ್ರಮಾಣ, ವಿಧೇಯತೆ ಪ್ರತಿಜ್ಞೆ ಮತ್ತು ಗೌಪ್ಯತೆಯ ಪ್ರತಿಗಳು, ಅಧಿಕಾರ ವಹಿಸಿಕೊಡುವ ಮತ್ತು ಪ್ರತಿಷ್ಠಾಪನದ ದಾಖಲೆ ಮುಂತಾದವುಗಳನ್ನು ಸೇರಿಸಿದ್ದೇನೆ. ಈ ಪ್ರತಿಷ್ಠಾಪನದ ಸಮಾರಂಭದಲ್ಲಿ ಅಧಿಕೃತವಾಗಿ ಪಾಲ್ಗೊಂಡ ಎಲ್ಲರೂ ತಮ್ಮ ಸಹಿಗಳನ್ನು ಹಾಕಿದ ನಂತರ ದಾಖಲೆಗಳ ಎಲ್ಲ ಪ್ರತಿಗಳನ್ನು ನನ್ನ ಕಚೇರಿಗೆ ತಲುಪಿಸತಕ್ಕದ್ದು. ಮಾತೆ ಮರಿಯಳ ಪುತ್ರ ನಿಮಗೆ ವಹಿಸಿರುವ ಸೇವಾ ಕಾರ್ಯದಲ್ಲಿ ಆಕೆಯು ನಿಮ್ಮ ಸಹಾಯಕವಾಗಿದ್ದು ಮಾರ್ಗದರ್ಶನ ನೀಡುವಂತಾಗಲಿ. ನಮ್ಮ ಮಹಾಧರ್ಮ ಕ್ಷೇತ್ರದ ಪರಿಪಾಲಕರು, ಅಖಿಲ ಧರ್ಮ ಪ್ರಸಾರ ಕಾರ್ಯದ ಪರಿಪಾಲಕರಾದ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರು ಪ್ರೇಷಿತ ಕಾರ್ಯದಲ್ಲಿ ಹಾಗೂ ಧರ್ಮ ಪ್ರಸಾರ ಕಾರ್ಯದಲ್ಲಿ ನಿಮ್ಮನ್ನೇ ಸಮರ್ಪಿಸಿಕೊಳ್ಳಲು ಪ್ರೇರೇಪಿಸಲಿ. ಇಲ್ಲಿ ನನ್ನ ಸಹಿ ಮತ್ತು ಮುದ್ರೆಯನ್ನು ಸಾಕ್ಷಿಯಾಗಿ ಒತ್ತಿದ್ದೇನೆ. ಬೆಂಗಳೂರಿನಲ್ಲಿ 10/5/2025 ಈ ನೇಮಕಾತಿ ಪತ್ರವನ್ನು ನೀಡಲಾಗಿದೆ. ಪೀಟರ್ ಮಚಾದೋ, ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರು. ಬೆಂಗಳೂರು ಮಹಾಧರ್ಮಾಧ್ಯಕ್ಷರ ಅಧಿಕಾರದಿಂದ ಕುಲಪತಿ ಮತ್ತು ಪ್ರತಿಗಳು ಅತಿ ವಂದನೆ ಎಸ್ ಜಯನಾಥನ್ ಶ್ರೇಷ್ಠ ಗುರುಗಳು, ಅತಿ ವಂದನೆ ಸಿ ಫ್ರಾನ್ಸಿಸ್ ಶ್ರೇಷ್ಠ ಗುರುಗಳು, ಹಣಕಾಸು ಆಡಳಿತಗಾರ ಬೆಂಗಳೂರು ಮಹಾಧರ್ಮ ಕ್ಷೇತ್ರ, ಅತಿ ವಂದನೆ ಸ್ವಾಮಿ ಮೈಕಲ್ ವೈ ವಲಯಾಧಿಕಾರಿ, ವಂದನೆಯ ಸ್ವಾಮಿ ವಿಲ್ಫ್ರೆಡ್ ಸಿಲ್ವೆಸ್ಟರ್ ಫ್ರಾಂಕ್ ಓಸಿಡಿ ಹೊರ ಹೋಗುವ ಧರ್ಮ ಕೇಂದ್ರದ ಗುರುಗಳು. ಈಗ ಕೊರಳು ಪಟ್ಟಿಯ ಪ್ರಧಾನ ಪ್ರಸ್ತುತ ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ವಿಲಿಯಂ ಫ್ರಾಂಕ್ ಇವರು ತಮ್ಮ ಹೊಸದಾಗಿ ನೇಮಕಗೊಂಡ ಈ ಧರ್ಮ ಕೇಂದ್ರದ ಗುರುವಾದ ಸ್ವಾಮಿ ಮೈಕಲ್ ಎ ಇವರಿಗೆ ಕೊರಳು ಪಟ್ಟಿಯನ್ನು ಪ್ರದಾನ ಮಾಡುತ್ತಾ ಹೀಗೆನ್ನುತ್ತಾರೆ. ಈ ಸ್ನಾನಿಕ ಯೆಹೋವನ ದೇವಾಲಯದ ಧರ್ಮ ಕೇಂದ್ರದಲ್ಲಿ ಪ್ರಭು ಕ್ರಿಸ್ತರ ಪ್ರತಿನಿಧಿಯಾಗಿ ಸಕ್ರಿಯವಾಗಿ ಸೇವೆ ಸಲ್ಲಿಸಲು ಮಹಾಧರ್ಮಾಧ್ಯಕ್ಷರು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ದೇವರ ದಯೆಯಿಂದ ಮತ್ತು ಹಿರಿಯರ ಆದೇಶದಂತೆ ಇದುವರೆಗೆ ನಾನು ಆ ಹೊಣೆಗಾರಿಕೆಯನ್ನು ನಿಷ್ಠೆಯಿಂದ ನೆರವೇರಿಸಿಕೊಂಡು ಈ ದಿನದವರೆಗೂ ಬಂದಿರುತ್ತೇನೆ. ಇಂದಿನಿಂದ ಈ ಸೇವಾ ಹೊಣೆಗಾರಿಕೆಯನ್ನು ನಿಮಗೆ ಹಸ್ತಾಂತರಿಸುವುದರಲ್ಲಿ ಅತ್ಯಂತ ಸಂತೋಷಪಡುತ್ತೇನೆ. ಈ ಯಾಜಕ ಸೇವೆಯ ಸಂಕೇತವಾಗಿ ಈ ಕೊರಳ ಪಟ್ಟಿಯನ್ನು ನಿಮಗೆ ತೊಡಿಸುತ್ತೇನೆ.
ಎದ್ದು ನಿಂತುಕೊಳ್ಳಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿರಲಿ, ಶ್ರೀಮಂತನಾಗಿರಲಿ, ಅಧಿಕಾರದಲ್ಲಿರಲಿ, ಹೆಸರನ್ನು ಗಳಿಸಲಿ. ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿರಲಿ, ಶ್ರೀಮಂತನಾಗಿರಲಿ, ಅಧಿಕಾರದಲ್ಲಿರಲಿ, ಹೆಸರನ್ನು ಗಳಿಸಲಿ, ಈ ರೋಗ, ನೋವು, ಸಾವುಗಳು ಬಂದಾಗ ಅವು ಅವನಲ್ಲಿ ಅನೇಕ ಬದಲಾವಣೆಗಳನ್ನು ತರುತ್ತವೆ. ಮಾನವ ಖಿನ್ನತೆಗೆ ಒಳಗಾಗುತ್ತಾನೆ, ಜೀವನದಲ್ಲಿ ಅಸಹಾಯಕನಾಗುತ್ತಾನೆ, ನಿರಾಶೆಯನ್ನು ವ್ಯಕ್ತಪಡಿಸುತ್ತಾನೆ, ತನ್ನ ವಿಶ್ವಾಸ ನಂಬಿಕೆಗಳನ್ನೇ ಪ್ರಶ್ನಿಸುತ್ತಾನೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಆರಾಧನಾ ವಿಧಿ ಪ್ರಸ್ತುತ ಕಾಲದ ಸ್ಥಿತಿಗಳಾದ ರೋಗ, ಅನಾರೋಗ್ಯ, ಸಾವು, ನೋವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು, ಇಂದಿನ ಪರಿಸ್ಥಿತಿಯನ್ನು ಆತ್ಮಲೋಕನ ಮಾಡಿಕೊಳ್ಳಲು ನಮಗೆ ಕರೆಯನ್ನು ನೀಡುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಪೀಠಿಕೆಯಲ್ಲಿ ಓದಲಾಗಿರುವಂತೆ ನಮ್ಮ ನೋವುಗಳಲ್ಲಿ ಅಥವಾ ಪ್ರತಿಯೊಂದು ದುಃಖದ ಸಮಯದಲ್ಲಿ ನಾವು ವಿಶ್ವಾಸವನ್ನು ಕಳೆದುಕೊಳ್ಳದೆ ದೇವರಲ್ಲಿ ವಿಶ್ವಾಸವಿಟ್ಟಾಗ ಖಂಡಿತವಾಗಿಯೂ ನಮಗೆ ದೇವರ ಸಾಂತ್ವನ, ದೇವರ ಕೃಪಾವರಗಳು ಲಭಿಸುತ್ತದೆ ಎಂಬುದಕ್ಕೆ ಇಂದಿನ ಆರಾಧನಾ ವಿಧಿಯಲ್ಲಿ ನಾವು ವಾಚನಗಳನ್ನು ಓದಬಹುದಾಗಿದೆ. ಪ್ರಿಯರೇ, ಇಂದು ಈ ಧರ್ಮ ಕೇಂದ್ರದಲ್ಲಿ ಹೊಸದಾಗಿ ನೇಮಕಗೊಳ್ಳುವ ಧರ್ಮಗುರುವಿಗಾಗಿಯೂ ಹಾಗೂ ಇಷ್ಟು ದಿನ ನಿಮ್ಮ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ ಗುರುಗಳಿಗಾಗಿಯೂ ನೀವು ಬೇಡಿಕೊಳ್ಳಬೇಕು. ನಿಮ್ಮ ಪ್ರಾರ್ಥನೆ ಅವಶ್ಯಕತೆ ಇವರಿಗೆ ಖಂಡಿತವಾಗಿಯೂ ಇರುತ್ತದೆ. ಪ್ರಾರ್ಥನೆ ಇವರ ಮುಂದಿನ ತಮ್ಮ ಸೇವಾ ಕಾರ್ಯವನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಲು ಖಂಡಿತವಾಗಿಯೂ ದೇವರ ಆಶೀರ್ವಾದ ಇವರಿಗೆ ಬೇಕಾಗಿರುತ್ತದೆ. ಆದುದರಿಂದ ಈ ಧರ್ಮ ಕೇಂದ್ರದಲ್ಲಿ ಹಾಗೂ ಹೊರ ಹೋಗುವ ಗುರುಗಳಿಗೂ ನೀವು ವಿಶೇಷವಾಗಿ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸಿರಿ. ಹಾಗೂ ನಾವು ಮಾಡಿರುವ ಎಲ್ಲ ಪಾಪಗಳು ತಂದೆಯಾದ ದೇವರ ಮುಂದೆ ಒಪ್ಪಿಕೊಳ್ಳುತ್ತಾ ಈ ದಿವ್ಯ ಬಲಿ ಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ನಾವೆಲ್ಲರೂ ಸಮರ್ಪಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಗೆ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿರ್ಧರಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಕೃಪಾವರ ದತ್ತು ಸ್ವೀಕಾರದಿಂದ ನಮ್ಮನ್ನು ನಿಮ್ಮ ಬೆಳಕಿನ ಮಕ್ಕಳನ್ನಾಗಿ ಆರಿಸಿ ಆ ಬದ್ಧ ಬೋಧನೆಗಳ ಅಂಧಕಾರದಲ್ಲಿ ಆವೃತರಾಗದೆ ಸದಾ ಸತ್ಯದ ಉಜ್ವಲ ಬೆಳಕಿನಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ, ಸುಜ್ಞಾನ ಗ್ರಂಥದಿಂದ ವಾಚನ. ದೇವರು ಉಂಟು ಮಾಡಿಲ್ಲ ಮರಣವನ್ನು, ಆತ ನೋಡಿ ಹಿಗ್ಗುವವನಲ್ಲ ಜೀವಿಗಳ ಸಾವನ್ನು. ಅಸ್ತಿತ್ವದಲ್ಲಿರಲೆಂದೇ ದೇವ ಸೃಷ್ಟಿಸಿದನು ಸಮಸ್ತವನ್ನು. ಸೃಷ್ಟಿಗಳಲ್ಲಿದೆ ಆರೋಗ್ಯ, ಅವುಗಳಲ್ಲಿಲ್ಲ ಮಾರಕ ವಿಷವು. ಅದೋ ಲೋಕಕ್ಕೆ ಈ ಲೋಕದ ಮೇಲಿಲ್ಲ ಅಧಿಕಾರವು. ಅಂತ್ಯವೆಂಬುದಿಲ್ಲ ನ್ಯಾಯ ನೀತಿಗೆ. ದೇವರು ಮಾನವನ್ನು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ, ಅವನನ್ನು ರಚಿಸಿದುದು ತಮ್ಮ ಸ್ವರೂಪನ ಗುಣಕ್ಕಾಗಿ. ಸೈತಾನನ ಮತ್ಸರದಿಂದಲೇ ಮರಣ ಪ್ರವೇಶಿಸಿತು. ಲೋಕವನ್ನು ಅವನ ಪಕ್ಷಕ್ಕೆ ಸೇರಿಸಿದವರೆಲ್ಲರೂ ಅನುಭವಿಸುವವರು ಅದನ್ನು. ಪ್ರಭುವಿನ ವಾಕ್ಯವಿದು. ವಂದನೆ ಪ್ರಭು, ನನ್ನನ್ನುದ್ಧರಿಸಿದೆ. ಶತ್ರುಗಳನ್ನು ಕುರಿತು ಹಿಗ್ಗದಂತೆ ಮಾಡಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ. ಎನ್ನ ಬದುಕಿಸಿದೆ ದೇವ, ಸಮಾಧಿ ಸೇರಗೊಡದೆ. ಭಕ್ತರೇ, ಸಂಕೀರ್ತಿಸಿರಿ ಪ್ರಭುವನ್ನು, ಮಾಡಿರಿ ಆತನ ನಾಮ ಸ್ಮರಣೆಯನ್ನು. ಆತನ ಕೋಪ ಕ್ಷಣ ಮಾತ್ರ, ಆತನ ಕೃಪೆ ಜೀವನ ಪರ್ಯಂತ. ಇರುಳು ಬರಲು ಇರಬಹುದು ಹಳಲು, ನಲಿವು ಹುಲಿಯುವುದು ಹಗಲು ಹರಿಯಲು. ಶ್ಲೋಕ. ವಂದನೆ ಪ್ರಭುವೇ, ನನ್ನನ್ನು ಉದ್ಧರಿಸಿದೆ. ನಿನಗೆಲ್ಲ ವಂದನೆ ಪ್ರಭುವೇ, ನನ್ನನ್ನು ಉದ್ಧರಿಸಿದೆ. ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಾ ನಿನ್ನನ್ನು ಪ್ರಾರ್ಥಿಸಿದಾಗ
ಎನ್ನ ಗೋಳಾಟವನ್ನು ನೀ ಕುಣಿದಾಟವಾಗಿಸಿದೆ. ಹೇ ಪ್ರಭು, ಎನ್ನ ದೇವ, ನಿನಗೆನ್ನ ಅನಂತ ಧನ್ಯ ವಂದನೆ. ಶ್ಲೋಕ. ನಿನಗೆನ್ನ ವಂದನೆ ಪ್ರಭುವೇ, ನನ್ನನ್ನು ಉದ್ಧರಿಸಿದೆ. ನಿನಗೆನ್ನ ವಂದನೆ ಪ್ರಭುವೇ, ನನ್ನನ್ನು ಉದ್ಧರಿಸಿದೆ. ಎರಡನೆಯ ವಾಚನ. ಪೌಲನು ಕೊರಿಂಥರಿಗೆ ಬರೆದ ಎರಡನೇ ಪತ್ರದಿಂದ ವಾಚನ. ಸಹೋದರರೇ, ವಿಶ್ವಾಸ, ವಾಕ್ಚಾತುರ್ಯ, ಜ್ಞಾನ, ಶ್ರದ್ಧೆ, ನಮ್ಮ ಬಗ್ಗೆ ನಿಮಗಿರುವ ಪ್ರೀತಿ, ಈ ಎಲ್ಲ ವಿಷಯಗಳಲ್ಲೂ ನೀವು ಸಮೃದ್ಧರಾಗಿದ್ದೀರಿ. ಹಾಗೆಯೇ ಈ ಸೇವಾ ಕಾರ್ಯದಲ್ಲೂ ಸಮೃದ್ಧರಾಗಿರಿ. ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತವಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರೂ ನಿಮಗೋಸ್ಕರ ಬಡವರಾದರು. ನಿಮ್ಮ ಕೊಡುಗೆಯಿಂದ ಇತರರ ಕಷ್ಟ ಪರಿಹಾರವಾಗಬೇಕು, ಅದರಿಂದ ನಿಮಗೆ ನಷ್ಟ ಉಂಟಾಗಬೇಕು ಎಂದು ನಾನು ಹೇಳುತ್ತಿಲ್ಲ. ಈ ವಿಷಯದಲ್ಲಿ ಒಂದು ಸಮಾನತೆ ಇರಬೇಕು. ಈ ಕಾಲದಲ್ಲಿ ನಿಮಗೆ ಸಮೃದ್ಧಿ ಆಗಿರುವುದರಿಂದ ಅವರ ಕೊರತೆಯನ್ನು ನೀವು ನೀಗಿಸಬೇಕು. ಮುಂದಕ್ಕೆ ಅವರು ಸಮೃದ್ಧಿಯಿಂದಿರುವಾಗ ನಿಮ್ಮ ಕೊರತೆಯನ್ನು ಅವರು ನೀಗಿಸುವರು. ಹೀಗೆ ನಿಮ್ಮಲ್ಲಿ ಸಮಾನತೆ ಉಂಟಾಗುವುದು. ಅತಿಯಾಗಿ ಶೇಖರಿಸಿದವನಿಗೆ ಅಧಿಕವಾಗಲಿಲ್ಲ, ಮಿತಿಯಾಗಿ ಶೇಖರಿಸಿದವನಿಗೆ ಕೊರತೆಯಾಗಲಿಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಪ್ರಭುವಿನ ವಾಕ್ಯ. ಧನ್ಯತೆ ಸಲ್ಲಲಿ. ಈಗ ಹೊಸದಾಗಿ ಸೇವಾ ಸ್ಥಾನವನ್ನು ಸ್ವೀಕರಿಸಿದ ಯಾಜಕರಿಗೆ ಪವಿತ್ರ ಬೈಬಲ್ ಗ್ರಂಥವನ್ನು ನೀಡಲಾಗುತ್ತದೆ. ಈ ಮಹಾಧರ್ಮ ಕ್ಷೇತ್ರದ ಮಹಾಧರ್ಮದಕ್ಷರ ಹೆಸರಿನಲ್ಲಿ ನಾನು ಈ ಬೈಬಲ್ ಗ್ರಂಥವನ್ನು ನಿಮ್ಮ ಕೈಗಳಿಡುತ್ತೇನೆ. ದೇವರ ವಾಕ್ಯದಲ್ಲಿ ದೃಢ ವಿಶ್ವಾಸ ಮತ್ತು ಭರವಸೆಯಿಂದ ಇದನ್ನು ಸ್ವೀಕರಿಸಿರಿ. ಪ್ರೀತಿಯಿಂದ ದೇವರ ವಾಕ್ಯವನ್ನು ಸಾರಲು ನಿಮ್ಮ ಜೀವನವನ್ನೇ ವಿನಿಯೋಗಿಸಿರಿ. ಹಿತ ಕಾಲದಲ್ಲಿ ಮತ್ತು ಅಹಿತ ಕಾಲದಲ್ಲಿ ನಿರ್ಭಯರಾಗಿ ದೇವರ ವಾಕ್ಯವನ್ನು ಸಾರಿರಿ. ಈ ಧರ್ಮ ಕೇಂದ್ರದ ದೈವಿ ಪ್ರಜೆಗಳು ದೇವರ ವಾಕ್ಯದಿಂದ ಪೋಷಿಸಲ್ಪಡಲಿ. ಅವರ ಆಧ್ಯಾತ್ಮಿಕ ಕ್ಷೇಮಾಭಿವೃದ್ಧಿಯೇ ನಿಮ್ಮ ಜೀವನಕ್ಕೆ ಸಂತೃಪ್ತಿಯನ್ನು ತರಲಿ. ಪ್ರತಿಕೂಲ ಸಂದರ್ಭಗಳಲ್ಲಿ ದೇವರ ವಾಕ್ಯವು ನಿಮಗೆ ಬಲವೂ ಬೆಂಬಲವೂ ಆಗಿರಲಿ.
ಒಬ್ಬ ಪಾಪಿಯಾದ ನಾನು ನಿಮ್ಮ ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ವದನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ದೋಣಿಯನ್ನೇರಿ ಸರೋವರದ ಈಚೆ ದಡಕ್ಕೆ ಮರಳಿದರು. ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಯಿರ. ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆರಗಿ, ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ, ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣ ಹೊಂದುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದನು. ಯೇಸು ಅವನ ಜೊತೆಯಲ್ಲಿ ಹೊರಟರು. ದೊಡ್ಡ ಜನಸ್ತೋಮವು ಯೇಸುವನ್ನು ಮುತ್ತಿಕೊಂಡು ಅವರ ಜೊತೆಯಲ್ಲೇ ಹೊರಟಿತು. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ, ಕೈಯಲ್ಲಿದ್ದ ಹಣವೆಲ್ಲ ವ್ಯಯ ಮಾಡಿದ್ದರೂ ಅವಳ ರೋಗ ಮಾತ್ರ ಉಲ್ಬಣ ಆಗುತ್ತಿದ್ದೇ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದುದನ್ನು ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದಾಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಅರಿವಾಯಿತು. ಯೇಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿದ್ದನ್ನು ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ, ನನ್ನ ಉಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಶಿಷ್ಯರು, ತಮ್ಮ ಸುತ್ತಲೂ ಜನರು ಮುತ್ತಿಕೊಂಡಿರುವುದು ತಮಗೆ ತಿಳಿದೇ ಇದೆ, ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳಿದ್ದೀರಲ್ಲ ಎಂದರು. ಆದರೆ ಯೇಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು. ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತಿದ್ದ ಆ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಯೇಸುವಿನ ಪಾದಕ್ಕೆರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು. ಯೇಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು, ವ್ಯಾಧಿ ಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು. ಯೇಸು ಇನ್ನೂ ಮಾತನಾಡುತ್ತಾ ಇರುವಾಗಲೇ ಯಾಯಿರನ ಮನೆಯಿಂದ ಕೆಲವರು ಬಂದು ಅವನಿಗೆ, ನಿಮ್ಮ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದರು. ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅವರನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ, ಯಾಯಿರನಿಗೆ ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದರು. ಆನಂತರ ಪೇತ್ರ, ಯಾಕೋಬ ಮತ್ತು ಅವನ ಸಹೋದರ ಯೋಹಾನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಯಾಯಿರನ ಮನೆಯನ್ನು ತಲುಪಿದರು. ಅಲ್ಲಿ ಜನರ ಗೋಳಾಟ, ಗೊಂದಲ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಯೇಸು ಮನೆಯೊಳಕ್ಕೆ ಹೋಗಿ, ಏತಕ್ಕೆ ಇಷ್ಟೆಲ್ಲ ಗಲಭೆ ಗೋಳಾಟ? ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಇದನ್ನು ಕೇಳಿದ ಜನರು ಯೇಸುವನ್ನು ಪರಿಹಾಸ್ಯ ಮಾಡಿದರು. ಆದರೆ ಯೇಸು ಎಲ್ಲರನ್ನೂ ಹೊರಗೆ ಕಳುಹಿಸಿ ಬಾಲಕಿಯ ತಂದೆ ತಾಯಿಯನ್ನು ಮತ್ತು ತಮ್ಮೊಂದಿಗಿದ್ದ 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿಯನ್ನು ಮಲಗಿಸಿದ್ದ ಕೊಠಡಿಯನ್ನು ಪ್ರವೇಶಿಸಿದರು. ಆಕೆಯ ಕೈಯನ್ನು ಹಿಡಿದು ತಲಿತಾ ಕೂಮ್ ಎಂದರೆ, ಮಗಳೇ, ನಿನಗೆ ಹೇಳುತ್ತೇನೆ, ಎದ್ದೇಳು ಎಂಬುದು ಈ ಮಾತಿನ ಅರ್ಥ. ಅವಳು ತಟ್ಟನೆ ಎದ್ದು ನಡೆದಾಡತೊಡಗಿದಳು. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಭರಿತರಾದರು. ಅವಳಿಗೆ 12 ವರ್ಷ ವಯಸ್ಸಾಗಿತ್ತು. ಈ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದೆಂದು ಯೇಸು
ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಬಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ನಾವು ಆಲಿಸಿದಾಗ ಸುಜ್ಞಾನ ಗ್ರಂಥದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುತ್ತಾರೆ ತನ್ನ ಹೋಲುವಿಕೆಯಲ್ಲಿ. ಕಾರಣ ಆತನಿಗೆ ಸಜೀವವನ್ನು ನೀಡುತ್ತಾರೆ. ಆತನಿಗೆ ಮರಣ ಇರುವುದಿಲ್ಲ. ಬದಲಿಗೆ ದೇವರಲ್ಲಿ ಆತ ಒಂದಾಗಿ ನಡೆದಾಡುತ್ತಿರುತ್ತಾನೆ. ಅಂತಹ ಅವಕಾಶವನ್ನು ಪಡೆದುಕೊಂಡ ಮಾನವನಿಗೆ ಸೈತಾನ ಎಂಬ ಈ ಪಾಪದ ಮುಖಾಂತರ ಅದನ್ನು ಅಳಿಸಿ ಹಾಕಿತ್ತು. ಸದಾಕಾಲ ದೇವರೊಂದಿಗೆ ಬದುಕುವಂತಹ, ದೇವರ ಆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಅಥವಾ ಸನ್ಮಾರ್ಗದಲ್ಲಿ ಬದುಕುವಂಥ ಸದಾವಕಾಶವನ್ನು ಮನುಷ್ಯ ಕಳೆದುಕೊಂಡಿದ್ದು ಮಾಡಿದಂತಹ ಪಾಪದಿಂದ. ಆ ಪಾಪವೇ ಮರಣಕ್ಕೆ ಕಾರಣವಾಯಿತು. ಇದನ್ನು ನಾವು ಮೊದಲನೇ ವಾಚನದಲ್ಲಿ ಓದ್ತೀವಿ. ಏಕೆಂದರೆ ಈ ಮರಣ ಎಂದ ತಕ್ಷಣ ಮನುಷ್ಯನಿಗೆ ಒಂದು ಥರ ಭಯ ಬರುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ತನ್ನ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ ಎಂದು ತಿಳಿದ ಯಾಯಿರನು ಪ್ರಭು ಯೇಸುವಿನ ಬಳಿಗೆ ಬರುತ್ತಾನೆ. ಕಾರಣ ಮರಣ ಎಂಬುದು ಪ್ರತಿಯೊಬ್ಬರಿಗೂ ಭಯ ತರಿಸುವಂಥದ್ದು. ಪ್ರಿಯರೇ, ಭಯಪಡಬೇಡ, ನಾನಿದ್ದೀನಿ ಎಂಬ ವಾಕ್ಯದೊಂದಿಗೆ ಪ್ರಭು ಯೇಸು ಸ್ವಾಮಿ ಯಾಯಿರನಿಗೂ ಮತ್ತು ಇಲ್ಲಿರುವ ಪ್ರತಿಯೊಬ್ಬರಿಗೂ ಸಾಂತ್ವನ ನೀಡುತ್ತಾರೆ. ಕಾರಣ ನಾವು ನಮ್ಮ ಕ್ರೈಸ್ತ ಜೀವನವನ್ನು ಬದುಕುವಾಗ, ಇಲ್ಲಿ ದೇವಾಲಯದಲ್ಲಿ ನೆರೆಯುವಾಗ ಅಥವಾ ನಾವು ಪ್ರಾರ್ಥನೆಗಳನ್ನು ಮಾಡುವಾಗ ಏತಕ್ಕಾಗಿ ನಾವು ಮಾಡ್ತೀವಿ? ಒಂದು, ದೇವರ ಮೇಲೆ ಇರುವಂತಹ ವಿಶ್ವಾಸ, ದೇವರ ಮೇಲೆ ಇರುವಂತಹ ಭಯ. ಕಾರಣ ಆ ಮರಣ ಎಂಬ ಆ ಗಳಿಗೆಯಲ್ಲಿ ಅಥವಾ ಮರಣದ ನಂತರ ನಾವು ಏನಾಗುತ್ತೇವೆ? ಸ್ವರ್ಗಕ್ಕೆ ಹೋಗ್ತೀವ ಅಥವಾ ನರಕಕ್ಕೆ ಹೋಗ್ತೀವ? ನಾವು ಸ್ವರ್ಗಕ್ಕೆ ಹೋಗಲು ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಎಂಬುದನ್ನು ನಾವು ಕ್ರಿಸ್ತನ ತತ್ವಗಳಿಂದ ಕಲಿತುಕೊಂಡಿದ್ದೇವೆ. ಆದುದರಿಂದ ನಾವು ಆ ಮರಣದ ನಂತರವೂ ನಾವು ದೇವರ ಸನ್ಮಾರ್ಗದಲ್ಲಿ ನಿತ್ಯ ಜೀವವನ್ನು ಪಡೆಯಲು ನಾವು ಈ ಲೋಕದಲ್ಲಿ ಪ್ರಯಾಣ ಮಾಡ್ತೀವಿ. ಪ್ರಿಯರೇ, ಅದಕ್ಕೋಸ್ಕರವೇ ಆ ವಿಶ್ವಾಸದಲ್ಲಿ ನಾವು ದೃಢವಾಗಿ ಬದುಕಬೇಕು ಎಂಬುದು ಇಂದಿನ ಶುಭ ಸಂದೇಶವು ನಮಗೆ ತಿಳಿಸುತ್ತದೆ. ಇಲ್ಲಿ 2 ಹೆಣ್ಣು ಮಕ್ಕಳ ಕಥೆಯನ್ನು ಬರೆಯಲಾಗಿದೆ. ಮೊದಲಿಗೆ 12 ವರ್ಷದಿಂದ ರಕ್ತಸ್ರಾವದಿಂದ ಬಳಲುತ್ತಿದ್ದ ಮಹಿಳೆ ಹಾಗೂ ಯಾಯಿರನ ಮಗಳು. ಇಲ್ಲಿ ಇಬ್ಬರು ಕಾಯಿಲೆಯಿಂದ ನರಳುತ್ತಿರುತ್ತಾರೆ. ಇಬ್ಬರು ಕಷ್ಟಪಡುತ್ತಿರುತ್ತಾರೆ. ಒಂದು ಸಮಾಜದಲ್ಲಿ, ಕುಟುಂಬದಲ್ಲಿ ಅವರು ಕಷ್ಟವನ್ನು ಅನುಭವಿಸುತ್ತಿರುತ್ತಾರೆ. ಅವರು ಮಾತ್ರವಲ್ಲ, ಜೊತೆಯಲ್ಲಿದ್ದವರು ನೋಡುವಾಗ ಇನ್ನೊಬ್ಬರ ಕುಟುಂಬದಲ್ಲಿ ಕಷ್ಟಪಡುವುದನ್ನು ನೋಡುವಾಗ ಅವರಿಗೂ ಕಷ್ಟ ಆಗುತ್ತೆ. ಮಕ್ಕಳು ಕಷ್ಟಪಡುವಾಗ ಯಾವ ರೀತಿ ತಂದೆ ತಾಯಿಗಳಿಗೆ ಕಷ್ಟ ಆಗುತ್ತೋ ಅದೇ ರೀತಿ ಪ್ರತಿ ಇವರ ಕುಟುಂಬದಲ್ಲಿಯೂ ಅವರು ಕಷ್ಟಪಡ್ತಿರ್ತಾರೆ. ಆಕೆ ಯೇಸು ಸ್ವಾಮಿಯ ಬಗ್ಗೆ ತಿಳಿದುಕೊಂಡ ಆಕೆ ಅವರ ಅಂಚಾದರೂ ಮುಟ್ಟಿ, ಬಟ್ಟೆಯ ಅಂಚನ್ನು ಮುಟ್ಟಿದ್ರೆ ಸಾಕು, ನಾನು ಗುಣ ಹೊಂದುತ್ತೀನಿ ಎಂಬ ವಿಶ್ವಾಸ. ನೋಡಿ, ಹೋಗಿ ತನ್ನ ಪ್ರಾರ್ಥನೆ ಹೇಳಿಲ್ಲ, ಕೋರಿಕೆ ಹೇಳಿಲ್ಲ, ಆದರೆ ಮನಸ್ಸಿನಲ್ಲಿ ಇಟ್ಕೊಂಡ್ಳು.
ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರನ್ನು ಸ್ಪರ್ಶ ಮಾಡಿದ್ಲು. ಅಂದರೆ ಕ್ರಿಸ್ತನನ್ನು ಸ್ಪರ್ಶ ಮಾಡಿದಾಗ ಆಕೆಗೆ ಲಭಿಸಿದು ದೇವರ ಆಶೀರ್ವಾದ, ಗುಣ ಹೊಂದುತ್ತಾಳೆ. ಕೊನೆಯದಾಗಿ ಪ್ರಭು ಯೇಸು ಸ್ವಾಮಿ ಹೇಳ್ತಾರೆ, ನೀನು ವಿಶ್ವಾಸ ನಿನ್ನ ಗುಣಪಡಿಸದೆ ಹೋಗು. ನೋಡಿ, ಆಕೆಯಲ್ಲಿದ್ದಂಥ ವಿಶ್ವಾಸ ಆಕೆಯನ್ನು ಗುಣಪಡಿಸ್ತು. ಇನ್ನು ಯಾಯಿರನ ಮಗಳು, ಇದೆಲ್ಲ ಘಟನೆ ನಡೆದ ನಂತರ ಹೋಗ್ಬಿಟ್ಟಿದ್ದಾಳೆ ನನ್ನ ಮಗಳು ಅಂತ ಅಳ್ತಾ ಇರ್ತಾರೆ. ಭಯಪಡಬೇಡ, ನಾನಿದ್ದೀನಿ, ನಾನು ಬಂದು ನಿಮ್ಮ ಮಗಳನ್ನ ಕಾಪಾಡ್ತೀನಿ. ಮರಣವನ್ನು ಜಯಿಸುವ ಶಕ್ತಿ ಪ್ರಭು ಯೇಸು ಸ್ವಾಮಿಗೆ ಇದೆ ಎಂಬುದನ್ನು ಈ ಯಾಯಿರನ ಕುಟುಂಬದಲ್ಲಿ ನಡೆದಂಥ ಘಟನೆಯ ಮುಖಾಂತರ ನಮಗೆ ತಿಳಿಸುತ್ತಾರೆ. ಯಾವ ರೀತಿ ಎಂದರೆ, ಮಗಳನ್ನು ಜೀವಕ್ಕೆ ಎಬ್ಬಿಸುತ್ತಾರೆ. ಸತ್ತು ಹೋದಂತಹ ಮಗಳನ್ನು ಜೀವಕ್ಕೆ ಎಬ್ಬಿಸುತ್ತಾರೆ. ಅದೇನು ಸಾಮಾನ್ಯ ಕಾರ್ಯವಲ್ಲ, ಜೀವಕ್ಕೆ ಬರೆಸುವುದು. ಒಂದು ಮಗುವನ್ನು ಈ ಲೋಕಕ್ಕೆ ತೆಗೆದುಕೊಂಡು ಬರಲು ಒಂದು ತಾಯಿ 9 ತಿಂಗಳು ಕಷ್ಟಪಡ್ತಾಳೆ. ಸತ್ತ ನಂತರ ಆ ಮಗುವನ್ನು ಬದುಕಿಸಲಾಗೋದಿಲ್ಲ. ಜೀವ ಕೊಡಲು ಶಕ್ತಿ ದೇವರು ಕೊಟ್ಟಿದ್ದಾರೆ, ಆದರೆ ಜೀವ ಸತ್ತ ಮೇಲೆ ಆ ಜೀವವನ್ನು ಕೊಡಲು ಮನುಷ್ಯನಿಗೆ ಕೊಡಲಿಲ್ಲ. ಆದರೆ ದೇವರಿಗಿದೆ ಎಂಬುದನ್ನು ತಿಳಿಸಲಾಗಿದೆ ಈ ಘಟನೆಯ ಮುಖಾಂತರ. ಸತ್ತ ಆ ಮಗಳನ್ನು ಜೀವಕ್ಕೆ ಎಬ್ಬಿಸುತ್ತಾರೆ. ಪ್ರಿಯರೇ, ಮರಣ ನಮಗೆ ಜನ್ಮಕ್ಕೆ ಒಂದು ವಿರುದ್ಧವಾಗಿದ್ದರೂ ಮರಣ ಎಂಬುದು ಕೆಟ್ಟದಲ್ಲ. ಮರಣ ಎಂಬುದು ಒಳ್ಳೆಯದೇ ಕೆಟ್ಟದ? ಒಳ್ಳೆಯದೇ. ನಿಮ್ಮನ್ನೊಂದು 300 ವರ್ಷ ಬದುಕಿಸ್ಬಿಟ್ರೆ ನೀವೇ ಕೊನೆಗೆ ಯೇಸು ಸ್ವಾಮಿ ಬಳಿ ಬಂದುಬಿಟ್ಟು ನಂಗೆ ಸಾಕು ಸ್ವಾಮಿ, ನಾನು ಬದುಕೋಕ್ಕಾಗಲ್ಲ. ಯಾಕೆ 60-80 ವರ್ಷದವ್ರೆ ತುಂಬ ಜನ ಹೇಳಿದ್ದೆ, ಅಯ್ಯೋ ಬೇಡ ಸ್ವಾಮಿ, ಯಾವ ಸಾಯ್ತೀನೋ ದೇವರಿಗೆ ಗೊತ್ತಂತಿದ್ದಾರೆ. ಯಾಕಂದರೆ ತುಂಬ ಹೊತ್ತು ಮನುಷ್ಯನನ್ನು ಬದುಕಿಸ್ಬಿಟ್ರೆ ಕಷ್ಟ ಆಗುತ್ತೆ. ನಿಮಗೆ ಒಂದು ಚಲನಚಿತ್ರ ಮರ್ತೋಗಿದ್ದೀನಿ, ಇಂಗ್ಲೀಷ್ ಚಲನಚಿತ್ರ, ಅದು ತುಂಬ ಚೆನ್ನಾಗಿದೆ. ಅದು ಹೆಸರು ನಂಗೆ ಗೊತ್ತಿಲ್ಲ, ನೋಡಿದ್ದೇನೆ. ಒಂದು ಕಾಡಿಗೆ ಹೋಗ್ತಾನೆ ಹೀರೋ, ಅದನ್ನು ಸೈನಿಕರು ಹೋದಾಗ ಅಲ್ಲಿ ಒಂದು ಮುತ್ತು ರತ್ನ ಇರುತ್ತೆ, ಅದನ್ನು ಬಾಚ್ಕೊಳ್ಳೋಕೆ ಹೋಗ್ತಾರೆ. ಆಗ ಆ ಟ್ರೈಬ್ ಊರಿನ ಮುಖಂಡ ಶಾಪ ಕೊಟ್ಬಿಡ್ತಾನೆ, ನನ್ನ ಎಲ್ಲರನ್ನೂ ಹೊಡೆದಾಗ್ಬಿಟ್ಟೆ, ಈ ಜನಗಳನ್ನ ನಿಮ್ಗೊಂದು ಶಾಪ ಕೊಡ್ತೀನಿ, ಈ ಜಂಗಲ್ನ ಬಿಟ್ಟು ನೀವು ಎಲ್ಲೂ ಹೊರಗಡೆ ಹೋಗಬಾರ್ದು, ಹೋದರೆ ನಿಮಗೆ ಸಾವೇ ಇಲ್ಲ, ಹೊರಗಡೆ ಹೋಗೋಕ್ಕಂಗಿಲ್ಲ, ಬದುಕೊಂಡೇ ಇರಬೇಕು. ಎಲ್ಲರೂ 300-400 ವರ್ಷ ಬದುಕ್ತಾರೆ, ಕೊನೆಗೆ ಅವರು ಕೇಳಿಕೊಳ್ಳೋದು ಏನು ಗೊತ್ತಾ, ನನಗೆ ಸಾವು ಯಾವಾಗ ಬರುತ್ತೆ ಅಂತ. ಅಂದರೆ ಹುಟ್ಟೋದು ಎಷ್ಟು ಒಳ್ಳೆಯದೋ ಸಾಯೋದು ಅಷ್ಟೇ ಒಳ್ಳೆಯದು. ಸತ್ತ ಮೇಲೆ ಇನ್ನೊಂದು ಜೀವನ ಇದೆ. ಯೇಸು ಸ್ವಾಮಿಯೊಂದಿಗೆ ನಾವು ಹೋಗಬೇಕು, ನಿತ್ಯ ಜೀವವನ್ನು ಪಡೆಯಬೇಕು. ಅದಕ್ಕೋಸ್ಕರ ನಾವು ಸಾವಿಗೆ ನೋವು ಬರುತ್ತೆ, ಖಂಡಿತವಾಗಿ ಇಲ್ಲ ಅಂತಲ್ಲ. ಸಾವು ಒಬ್ಬರಿಗೆ ನೋವು ಕೊಡುತ್ತೆ, ಇಲ್ಲ ಅಂತಿಲ್ಲ. ಆದರೆ ಸತ್ತ ನಂತರ ಇನ್ನೊಂದು ಲೋಕದ ಪಯಣ, ಇನ್ನೊಂದು ಜೀವನ ಇದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಪ್ರಿಯರೇ, ಇಂದು ನಾವು ಈ ಧರ್ಮ ಕೇಂದ್ರದಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಗುರುಗಳಿಗೂ ನಾವು ಪ್ರಾರ್ಥಿಸೋಣ. ಯಾಕೆಂದರೆ ಬಹುಶಃ ನೀವು ಅವರ ಬಗ್ಗೆ ಗೊತ್ತಿರ್ಬೋದು. ಅವರು ಬಹುಶಃ ಎಲ್ಲರಿಗೂ ಧರ್ಮ ಕೇಂದ್ರದ ಗುರುಗಳಾಗಿದ್ದರು. ಅವರು ರಾಜಾಜಿನಗರಲ್ಲಿದ್ದಾಗ ಆಗ ಇದು ಸಬ್ಸ್ಟೇಷನ್ ಆಗಿತ್ತಂತ ಅವರು ನನಗೆ ತಿಳಿಸಿದ್ರು. ಅಂದರೆ ತುಂಬ ಹಿರಿಯರು ಗೊತ್ತಿರ್ಬೋದು, ಯಾಕಂದರೆ ಅವರು ತುಂಬ ಹಿರಿಯ ಗುರುಗಳು, ತುಂಬ ಹಿರಿಯ ಗುರುಗಳಾಗಿ ನಮ್ಮ ಧರ್ಮ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ತುಂಬ ಅನುಭವವುಳ್ಳ ವ್ಯಕ್ತಿ, ಮೃದು ಸ್ವಭಾವದ ವ್ಯಕ್ತಿ. ನಿಮ್ಮ ಪ್ರಾರ್ಥನೆ, ನಿಮ್ಮ ಸಹಕಾರ, ನಿಮ್ಮ ಸಲಹೆ ಖಂಡಿತವಾಗಿಯೂ ಅವ್ರಿಗೆ ಬೇಕಾಗಿದೆ. ಅವರು ಖಂಡಿತವಾಗಿಯೂ ನಿಮ್ಮ ಧರ್ಮ ಕೇಂದ್ರವನ್ನು ಉತ್ತಮವಾಗಿ ಒಳ್ಳೆಯ ವಿಧಾನದಲ್ಲಿ ಅವರು ನಡೆಸಿಕೊಂಡು ಎಲ್ಲ ಪಾಲನಾ ಕಾರ್ಯದಲ್ಲಿ, ಸಂಸ್ಕಾರಗಳಲ್ಲಿ ನಿಮ್ಮೊಂದಿಗೆ ಅವರು ಭಾಗಿಯಾಗುತ್ತಾರೆ. ಹಾಗೂ ಹೊರ ಹೋಗುವಂತಹ ಗುರುಗಳಿಗೋಸ್ಕರವೂ ನೀವು ಪ್ರಾರ್ಥಿಸಿರಿ. ಏಕೆಂದರೆ ಒಂದು ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸುವುದು ಅಷ್ಟೊಂದು ಸುಲಭವಲ್ಲ.
ನಿಮ್ಮ ಜೊತೆ ಈ 4 ವರ್ಷಗಳು ನಿಮ್ಮೊಂದಿಗೆ ಇದ್ದು ಪ್ರತಿ ಕಾರ್ಯದಲ್ಲಿ ಸಂಸ್ಕಾರಗಳಲ್ಲಿ ಭಾಗಿಯಾಗಿದ್ದು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಹಾಗೂ ಈ ಧರ್ಮ ಕೇಂದ್ರದ ಅಭಿವೃದ್ಧಿಯನ್ನು ಅವರು ಮಾಡಿರುತ್ತಾರೆ. ಎಲ್ಲರ ಪರವಾಗಿ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವರಿಗೂ ಪ್ರಾರ್ಥಿಸಿ. ಹಾಗೂ ಈ ಸಂತ ಸ್ನಾನಿಕ ಯೌವಾನರ ಈ ದೇವಾಲಯ ಇನ್ನು ಮುಂದೆ ಒಳ್ಳೆಯ ವಿಧಾನದಲ್ಲಿ ಆಧ್ಯಾತ್ಮಿಕವಾಗಿ ಮುನ್ನಡೆಯಲಿ ಹಾಗೂ ಇನ್ನು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲೆಂದು ನಾವೆಲ್ಲರೂ ಈ ಬಲಿಪೂಜೆಯಲ್ಲಿ ಭಯಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಈಗ ವಿಶ್ವಾಸದ ನಿವೇದನೆ ಮತ್ತು ಕುಳಿತುಕೊಳ್ಳಿ ಗೌಪ್ಯತೆಯ ಪ್ರಮಾಣವನ್ನು ಗುರುಗಳು ಈಗ ಮಾಡುತ್ತಾರೆ. ಈಗ ಪ್ರಭುವಿನ ಸೇವೆಯಲ್ಲಿ ನಿಮ್ಮ ನಿಷ್ಠೆಯನ್ನು ವ್ಯಕ್ತಪಡಿಸಿ ನಿಮ್ಮ ವಿಶ್ವಾಸವನ್ನು ಪ್ರಕಟಪಡಿಸಿರಿ. ನಾನು ಸ್ವಾಮಿ ಮೈಕೆಲ್ ಆಂಟನಿ ವಿಶ್ವಾಸ ಪ್ರಮಾಣದ ಸಂಕೇತಗಳಲ್ಲಿ ಒಳಗೊಂಡಿರುವ ಪ್ರತಿಯೊಂದು ಸತ್ಯವನ್ನು ಅಚಲ ವಿಶ್ವಾಸದಿಂದ ಅಂಗೀಕರಿಸುತ್ತೇನೆ. ಅವು ಯಾವುದೆಂದರೆ ಸ್ವರ್ಗವನ್ನು, ಭೂಮಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವೂ ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನಲ್ಲಿ ಮನುಷ್ಯರಾದರು. ಪೊಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲ್ಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ 3ನೇ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯ ಇರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವೂ ಜೀವದಾತರೂ ಆಗಿರೋ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತ ಪುನರುತ್ಥಾನವನ್ನು ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇನ್. ದೇವರ ವಾಕ್ಯದಲ್ಲಿ ಅಡಕವಾಗಿರುವ ಎಲ್ಲವನ್ನು, ಅದು ಲಿಖಿತವಾಗಿರಲಿ ಅಥವಾ ಸಾಂಪ್ರದಾಯಿಕವಾಗಿ ಹಸ್ತಾಂತರಿಸಲ್ಪಟ್ಟಿರಲಿ, ಏನನ್ನು ಧರ್ಮಸಭೆ ತನ್ನ ಸಾಂಪ್ರಮಿಕ ತೀರ್ಮಾನ ಅಥವಾ ಸಾಧಾರಣ ಹಾಗೂ ಸಾರ್ವತ್ರಿಕ ಬೋಧನೆಗಳ ಮೂಲಕ ದೈವಿಕ ಪ್ರಕಟಣೆ ಎಂದು ವಿಶ್ವಾಸಲು ಪ್ರದಾನ ಮಾಡಿರುವ ಎಲ್ಲವನ್ನೂ ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ. ಧರ್ಮಸಭೆಯು ನಿರ್ದಿಷ್ಟವಾಗಿ ವಿಶ್ವಾಸ ಮತ್ತು ನೈತಿಕತೆಯನ್ನು ಕುರಿತು ಸೂಚಿಸುವ ಪ್ರತಿಯೊಂದು ಮತ್ತು ಎಲ್ಲ ಬೋಧನೆಯನ್ನು ದೃಢವಾಗಿ ಅಂಗೀಕರಿಸಿ ಅದಕ್ಕೆ ಬದ್ಧನಾಗಿರುತ್ತೇನೆ. ಅಷ್ಟು ಮಾತ್ರವಲ್ಲದೆ ವಿಶ್ವಗುರುಗಳು ಅಥವಾ ಧರ್ಮಾಧ್ಯಕ್ಷರ ಮಂಡಳಿ ತಮ್ಮ ಅಧಿಕಾರವನ್ನು ಅಧಿಕೃತ ಬೋಧನೆಯ ಮೂಲಕ ಏನನ್ನು ನಿರ್ದಿಷ್ಟ ಘೋಷಣೆಯನ್ನಾಗಿ ಸಾರುವ ಉದ್ದೇಶವನ್ನು ಹೊಂದಿದ್ದಾರೋ ಆ ಬೋಧನೆಗೆ ನನ್ನ ಧಾರ್ಮಿಕ ಚಿತ್ತ ಹಾಗೂ ಅರಿವಿನ ವಿಧೇಯತೆಯಿಂದ ಬದ್ಧನಾಗಿರುತ್ತೇನೆ. ಮೈಕೆಲ್ ಆಂಟನಿ ಆದ ನಾನು ಪಾಲನಾ ಸೇವೆಯನ್ನು ವಹಿಸಿಕೊಳ್ಳುತ್ತಾ ಕಾಯ ವಾಚಾ ಕಥೋಲಿಕ ಧರ್ಮಸಭೆಯೊಂದಿಗೆ ಅನ್ಯೂನ್ಯತೆಯನ್ನು ಕಾಪಾಡುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಧರ್ಮಸಭೆಯು ಸಾರ್ವತ್ರಿಕ ಹಾಗೂ ಪ್ರತ್ಯೇಕವಾಗಿರಲಿ, ಅದರಲ್ಲಿ ಸೇವೆ ಸಲ್ಲಿಸಲು
ಕರೆ ಕೊಟ್ಟಂತ ವಿಧಿಸಿದ ಕರ್ತವ್ಯಗಳನ್ನು ಕಾನೂನಿನ ಚೌಕಟ್ಟು ಒದಗಿಸುವಂತೆ ಪೂರ್ಣ ಜಾಗೃತಿ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತೇನೆ. ಧರ್ಮಸಭೆಯ ಹೆಸರಿನಲ್ಲಿ ನನಗೆ ವಹಿಸಿದ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ವಿಶ್ವಾಸದ ನಿಧಿಗೆ ಪೂರ್ಣ ಬದ್ಧನಾಗಿರುತ್ತೇನೆ. ಅದನ್ನು ನಿಷ್ಠೆಯಿಂದ ಎಲ್ಲರ ನೆರವಿನಿಂದ ಪಾಲಿಸಿ ಹಾಗೂ ಸವಿವರವಾಗಿ ಬೋಧಿಸುತ್ತೇನೆಯೇ ಹೊರತು ಅದಕ್ಕೆ ವ್ಯತಿರಿಕ್ತವಾದದ್ದನ್ನು ತ್ಯಜಿಸುತ್ತೇನೆ. ನಾನು ಅಖಿಲ ಧರ್ಮಸಭೆಯ ಸಾಮಾನ್ಯ ಶಿಸ್ತನ್ನು ಪಾಲಿಸುತ್ತಾ ಅದನ್ನು ಘೋಷಿಸುತ್ತೇನೆ. ಅಂತೆಯೇ ಧರ್ಮಸಭೆಯ ಎಲ್ಲ ಕಾಯಿದೆಗಳನ್ನು, ವಿಶೇಷವಾಗಿ ಧರ್ಮಸಭೆಯ ನಿಯಮಾವಳಿಯಲ್ಲಿ ಅಡಗಿರುವುದನ್ನು ಪರಿಪಾಲಿಸುತ್ತೇನೆ. ಧರ್ಮಾಧ್ಯಕ್ಷರು ವಿಶ್ವಾಸದ ಅಧಿಕೃತ ಪಂಡಿತರು, ಶಿಕ್ಷಕರೂ ಆಗಿದ್ದು ಸ್ಥಳೀಯ ಧರ್ಮಸಭೆಯನ್ನು ಆಡುವ, ಅವರ ಸ್ಥಾಪಿಸುವ ಅಥವಾ ಘೋಷಿಸುವ ಎಲ್ಲವನ್ನೂ ದೃಢ ಕ್ರೈಸ್ತ ವಿಧೇಯತೆಯಿಂದ ಅನುಸರಿಸುತ್ತೇನೆ. ಧರ್ಮಸಭೆಯ ಆದೇಶಕ್ಕನುಗುಣವಾಗಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಪಾಲಿಸುವ ಎಲ್ಲ ಪ್ರೇಷಿತ ಚಟುವಟಿಕೆಗಳಿಗೆ ವಿಧೇಯತೆಯಿಂದ ನೆರವಾಗುತ್ತೇನೆ. ನಾನು ನನ್ನನ್ನೇ ಸಮರ್ಪಿಸುತ್ತಾ ಈ ಪಾಲನಾ ಸೇವಾಧಿಕಾರವು ನನಗೆ ವಹಿಸಿದ ಕಾರ್ಯಗಳನ್ನು ಪೂರ್ಣ ವಿವೇಚನೆಯಿಂದ ನಿರ್ವಹಿಸುತ್ತೇನೆಂದು ವಿದ್ಯುಕ್ತವಾಗಿ ವಾಗ್ದಾನ ಮಾಡುತ್ತಾ ಈ ಪಾಲನಾ ಸೇವಾಧಿಕಾರವು ನಿರೀಕ್ಷಿಸುವ ಗೌಪ್ಯತೆಯನ್ನು ಸಂಪೂರ್ಣವಾಗಿ ಕಾಪಾಡುತ್ತೇನೆ. ನಾನು ಸಂಭಾವನೆಯನ್ನಾಗಿ ಯಾವ ಕಾಣಿಕೆಗಳಿಗೂ ಕೈಚಾಚುವುದಿಲ್ಲ ಅಥವಾ ಅವನ್ನು ಕೊಡುಗೆಯನ್ನಾಗಿ ಅರ್ಪಿಸಿದಾಗಲೂ ಸ್ವೀಕರಿಸುವುದಿಲ್ಲ. ಆದುದರಿಂದ ಓ ದೇವರೇ, ನನಗೆ ನೆರವಾಗಿರಿ ಹಾಗೂ ನಾನು ಕೈಯಿಟ್ಟ ಈ ಪವಿತ್ರ ಗ್ರಂಥ ಶುಭ ಸಂದೇಶಗಳು ನನಗೆ ಮಾರ್ಗದರ್ಶನ ನೀಡಲಿ. ಸಿ ಜೋಸೆಫ್ ಮತ್ತು ವಿ ಜೆ ಆಂಟನಿ ಸಾಕ್ಷಿಯಾಗಿ ಮುಂದೆ ಬರುವುದು.
ಎಲ್ಲ ಇದು ನಿಂತ್ಕೊಳ್ಳಿ. ಪ್ರಿಯರೇ, ಈಗ ನಾವು ಧರ್ಮಸಭೆಗಾಗಿ ಮತ್ತು ಅದರ ನಾಯಕರಿಗಾಗಿ, ವಿಶೇಷವಾಗಿ ಈ ಧರ್ಮ ಕೇಂದ್ರದ ಹೊಸ ಗುರುಗಳಾಗಿ ತಮ್ಮ ಸಕಲ ಜನರ ಅಗತ್ಯಗಳಿಗಾಗಿ ನಾವು ಈಗ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ. ಪ್ರಭು, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ಪ್ರಭು, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ಸರ್ವಶಕ್ತ ತಂದೆಯೇ, ನಮ್ಮ ವಿಶ್ವಗುರು ಫ್ರಾನ್ಸಿಸ್ ರವರಿಗಾಗಿಯೂ, ನಮ್ಮ ಮಹಾಧರ್ಮಾಧ್ಯಕ್ಷ ಪೀಟರ್ ಮಚಾಡೋರವರಿಗಾಗಿಯೂ, ಇತರ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಸಮರ್ಪಣೆಯ ಜೀವನದ ಮೂಲಕ ಕ್ರಿಸ್ತರ ಸತ್ಯದ ಶುಭ ಸಂದೇಶವನ್ನು ಪರಿಣಾಮಕಾರಿಯಾಗಿ ಪಾಲಿಸಿ ಅದನ್ನು ಪಸರಿಸಲು ಬೇಕಾದ ವರಗಳನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸಮಾಜದಲ್ಲಿ ಹಿಂಸೆ, ಅನ್ಯಾಯ, ಕೋಮುಗಲಭೆ ಮತ್ತು ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ದೌರ್ಜನ್ಯದಡಿಯಲ್ಲಿ ನರಳುತ್ತಿರುವ ಪ್ರತ್ಯೇಕವಾಗಿ ಕ್ರೈಸ್ತರನ್ನು ದೇವರು ರಕ್ಷಿಸಲು ಮತ್ತು ಅವರ ಕಷ್ಟಗಳನ್ನು ಎದುರಿಸಲು ಗೆಲ್ಲಲು ಶಕ್ತಿಯನ್ನು ಮತ್ತು ತಾಳ್ಮೆಯನ್ನು ನೀಡಲೆಂದು ಪ್ರಾರ್ಥಿಸೋಣ. ಧರ್ಮ ಕೇಂದ್ರದ ವ್ಯಾಪ್ತಿಯಲ್ಲಿರುವ ಸರ್ವರ ಒಳಿತಿಗಾಗಿ ಪ್ರಾರ್ಥಿಸೋಣ. ದೇವರ ದೇಗುಲಯದಲ್ಲಿ ಒಟ್ಟು ಸೇರಿರುವ ಪ್ರತಿಯೊಬ್ಬ ಭಕ್ತಾದಿಯ ಹೃನ್ಮನಗಳಲ್ಲಿ ಪ್ರೀತಿಯ ಮತ್ತು ಐಕ್ಯತೆಯ ಭಾವ ತುಂಬಿ ಪರಸ್ಪರ ಸೇವೆ ಮಾಡಲು ಬೇಕಾದ ಜ್ಞಾನ, ಧೈರ್ಯ ಮತ್ತು ತ್ಯಾಗವನ್ನು ದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದಲ್ಲಿ ಅನಾರೋಗ್ಯದಿಂದ ನರಳುತ್ತಿರುವ ಸರ್ವರಿಗಾಗಿ ಪ್ರಾರ್ಥಿಸೋಣ. ಪ್ರಭುವಿನ ಸ್ಪರ್ಶದಿಂದ ಆಧ್ಯಾತ್ಮಿಕ ನವ ಚೈತನ್ಯ ಪಡೆಯುತ್ತಾ ಬಾಳಿನಲ್ಲಿ ಬರುವ ಎಲ್ಲ ನೋವು, ಏಕಾಂತ, ದುಃಖ, ಜಿಗುಪ್ಸೆಗಳಿಂದ ಬಿಡುಗಡೆ ಹೊಂದಿ ಶಾಂತಿಯ ಜೀವನ ನಡೆಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಧರ್ಮ ಕೇಂದ್ರದಲ್ಲಿ ದುಡಿದು ಇದೀಗ ವರ್ಗಾವಣೆಗೊಂಡಿರುವ ಸ್ವಾಮಿ ವಂದನೀಯ ವಿಲ್ಫರ್ ಫ್ರಾಂಕ್ ರವರಿಗಾಗಿಯೇ ಪ್ರಾರ್ಥಿಸೋಣ. ದೇವರು ಇವರಿಗೂ ನಮ್ಮ ಧರ್ಮ ಕೇಂದ್ರದ ಕ್ಷೇಮಾಭಿವೃದ್ಧಿಗಾಗಿ ಹಗಲು ರಾತ್ರಿ ದುಡಿದು ತಮ್ಮ ನಿಸ್ವಾರ್ಥ ಸೇವೆಯನ್ನು ನೀಡಿದ ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಭಾಗ್ಯ ಹಾಗೂ ಭವಿಷ್ಯದಲ್ಲಿ ಇವರಿಗೆ ಸರ್ವ ಒಳಿತನ್ನು ಮತ್ತು ಯಶಸ್ಸು ಲಭಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದ ನೂತನ ಧರ್ಮಗುರುಗಳಾಗಿ ಪದವಿ ಸ್ವೀಕರಿಸಿರುವ ವಂದನೀಯ ಸ್ವಾಮಿ ಮೈಕಲ್ ಆಂಟನಿ ರವರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ದಯಪಾಲಿಸಿ ಈ ನಮ್ಮ ಧರ್ಮ ಕೇಂದ್ರವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲು ಬೇಕಾದ ಆಶೀರ್ವಾದಗಳನ್ನು ಹೇರಳವಾಗಿ ಅನುಗ್ರಹಿಸಲೆಂದು ಮತ್ತು ಸರ್ವರಿಂದ ಉತ್ತಮ ಸಹಕಾರ ಮತ್ತು ನೆರವನ್ನು ಪಡೆದು ಧರ್ಮ ಕೇಂದ್ರದ ಭಕ್ತಾದಿಗಳಿಗೆ ಉತ್ತಮ ಸೇವೆ ಸಲ್ಲಿಸಲೆಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಸ್ವಂತ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ನಿಮ್ಮ ಪುತ್ರ ಕ್ರಿಸ್ತರಲ್ಲಿ ನಿಮ್ಮ ಮಹಿಮೆಯನ್ನು ಲೋಕಕ್ಕೆ ಪ್ರಕಟಿಸಿದ್ದೀರಿ. ನಿಮ್ಮ ಧರ್ಮಸಭೆಯ ಸೇವಾ ಕಾರ್ಯವನ್ನು ಮುನ್ನಡೆಸಿರಿ. ಅದು ನಿಮ್ಮ ನಾಮವನ್ನು ಪ್ರಕಟಿಸಲು ವಿಶ್ವಾಸದಲ್ಲಿ ಸ್ಥಿರವಾಗಿರಲು ನಿಮ್ಮ ರಕ್ಷಣೆಯನ್ನು ಎಲ್ಲೆಲ್ಲೂ ಜನರಿಗೆ ತರಲು ಅದಕ್ಕೆ ನೆರವನ್ನು ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವೇ
ಪ್ರಿಯರೇ, ನಿಮ್ಮ ಮತ್ತು ನನ್ನ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ರಹಸ್ಯಗಳ ಪರಿಣಾಮಗಳನ್ನು ದಯೆಯಿಂದ ಪರಿಪೂರ್ಣಗೊಳಿಸಿರಿ. ನಮ್ಮ ಸೇವೆ ಕೃತ್ಯಗಳು ಈ ಪವಿತ್ರ ಕೊಡುಗೆಗಳಿಗೆ ಯೋಗ್ಯರಾಗಿರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪಾಪ ಒಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ನಮ್ಮಂತೆಯೇ ಜೀವಿಸಲು ನಮಗೆ ಒಬ್ಬ ರಕ್ಷಕರನ್ನು ನಿಮ್ಮ ದಯೆಯಿಂದ ಕಳುಹಿಸುವಷ್ಟು ಲೋಕವನ್ನು ಪ್ರೀತಿಸಿದ್ದೀರಿ. ಹೀಗೆ ನಿಮ್ಮ ಪುತ್ರರಲ್ಲಿ ನೀವು ಪ್ರೀತಿಸಿದ್ದನ್ನೇ ನಮ್ಮಲ್ಲೂ ಪ್ರೀತಿಸುವಂತಾಯಿತು. ನಾವು ಅವಿಧೇಯತೆಯಿಂದ ಪಾಪಗೈದು ಕಳೆದುಕೊಂಡ ನಿಮ್ಮ ಕೊಡುಗೆಗಳನ್ನು ಅವರ ವಿಧೇಯತೆಯಿಂದ ಮರಳಿ ಪಡೆಯುವಂತಾಯಿತು. ಆದುದರಿಂದ ಪ್ರಭು, ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ನಾವೆಲ್ಲರೂ ಹಾಡುವುದೇನೆಂದರೆ, ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ.
ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದೋ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಈ ಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ವಿಜಯನಗರದ ನಿಮ್ಮ ಸೇವಕಿಯರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂಥ ಮರಣದಲ್ಲಿ ಭಾಗಿಯಾಗಿದ್ದ ಅವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನೂ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಮಗ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಹೇವರ ಮುಖಾಂತರವು ಹೇವರೊಂದಿಗೂ ಹೇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭು ಕ್ರಿಸ್ತರು ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ನಾವೆಲ್ಲರೂ ಪ್ರಾರ್ಥಿಸೋಣ. ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ,
ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕರುಣೆ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕರುಣೆ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕರುಣೆ ನಮಗೆ ಶಾಂತಿ ನೀಡಿರಿ. ಹೀಗೋ ದೇವರ ಕುರಿಮರಿ, ಹೀಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗು. ದಯವಿಟ್ಟು ನಿಲ್ಲಿಸಿ. ಈಗ ನೂತನವಾಗಿ ನೇಮಕಗೊಂಡ ಗುರುಗಳಿಗೆ ಪರಮಪ್ರಸಾದ ಸಂಪುಟದ ಬೀಗದ ಕೈಗಳನ್ನು ನೀಡಲಾಗುತ್ತದೆ. ಸಂತ ಸ್ನಾನಿಕ ಯವ್ವಾನರ ದೇವಾಲಯದ ಧರ್ಮ ಕೇಂದ್ರದ ಪರಮಪ್ರಸಾದದ ಸಂಪುಟದ ಬೀಗದ ಕೈಯನ್ನು ನಿಮ್ಮ ವಶಕ್ಕೆ ಒಪ್ಪಿಸುತ್ತೇನೆ. ಈ ಪರಮಪ್ರಸಾದ ಸಂಸ್ಕಾರದ ಪವಿತ್ರತೆಯನ್ನು, ಪಾವನವನ್ನು ಸಂರಕ್ಷಿಸಿರಿ. ಈ ಸಂಸ್ಕಾರದ ಮೂಲಕ ಈ ಧರ್ಮ ಕೇಂದ್ರದ ಎಲ್ಲ ದೈವಿ ಪ್ರಜೆಗಳ ಪೋಷಣೆಯನ್ನು ಮಾಡಿರಿ.
ಜೂಬಿಲಿ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಪುತ್ರ ನಮ್ಮ ಸಹೋದರ ಪ್ರಭು ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸಿರುವ ವಿಶ್ವಾಸ ಹಾಗೂ ಪವಿತ್ರಾತ್ಮರ ಪ್ರಭೆಯಿಂದ ನಮ್ಮ ಹೃದಯಗಳಲ್ಲಿ ನೀಡಿರುವ ಪ್ರೇಮದ ಜ್ವಾಲೆ ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿ. ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸುವಾರ್ತೆಯ ಕಾಳುಗಳನ್ನು ದಣಿವರಿಯದೆ ಬಿತ್ತನೆ ಮಾಡುವವರಿಗಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಮತ್ತು ನೂತನ ಭುವಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ಬಿತ್ತನೆಯು ಇಡೀ ಮನುಕುಲವನ್ನು ಹಾಗೂ ಪೃಥ್ವಿಯನ್ನು, ಆಗ ದುಷ್ಟಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳಗುವುದು. ಜೂಬಿಲಿಯ ಕೃಪೆಯು ಭರವಸೆಯ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗದ ನಿಧಿಗಾಗಿ ಹಾತೊರೆಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕರ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲಿ. ಯುಗಯುಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರೇ, ಸದಾಕಾಲಕ್ಕೂ ಸ್ತುತಿಯೂ ಮಹಿಮೆಯೂ ಸಲ್ಲಲಿ. ಆಮೀನ್. ಪ್ರಾರ್ಥಿಸೋಣ. ಪ್ರಭು, ನಾವು ಅರ್ಪಿಸಿ ಸ್ವೀಕರಿಸಿದ ಈ ದಿವ್ಯ ಬಲಿಯು ನಮ್ಮಲ್ಲಿ ಜೀವ ತುಂಬಲಿ. ನಿರಂತರ ಪ್ರೀತಿಯಿಂದ ನಿಮ್ಮನ್ನು ಒಂದಾಗಿದ್ದು ಶಾಶ್ವತವಾಗಿ ಉಳಿಯುವ ಫಲವನ್ನು ನಾವು ಈಯುವಂತೆ ಮಾಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಈಗ ಹೊರ ಹೋಗುವ ಧರ್ಮ ಕೇಂದ್ರದ ಗುರುಗಳು ಜನಗಣತಿಯ ಪುಸ್ತಕವನ್ನು ಹಾಗೂ ಧರ್ಮ ಕೇಂದ್ರದ ಎಲ್ಲ ಆಸ್ತಿ ಮತ್ತು ಆದಾಯದ ನಿರ್ವಹಣೆ ಹೊಣೆಗಾರಿಕೆಯನ್ನು ಹೊಸದಾಗಿ ನೇಮಕಗೊಂಡ ಗುರುಗಳಿಗೆ ಹಸ್ತಾಂತರ ಮಾಡುತ್ತಾರೆ. ಈ ಧರ್ಮ ಕೇಂದ್ರದ ಎಲ್ಲ ಭಕ್ತ ನಿವಾಸಿಗಳ ಹೆಸರುಗೊಳ್ಳುವ ಜನಗಣತಿಯನ್ನು ಪುಸ್ತಕವನ್ನು ನಿಮ್ಮ ವಶಕ್ಕೆ ಒಪ್ಪಿಸುತ್ತೇನೆ. ಈ ಧರ್ಮ ಕೇಂದ್ರಕ್ಕೆ ಸೇರಿದ ಎಲ್ಲ ಧರ್ಮೀಯರ ಮೇಲಿನ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ವಿಶೇಷವಾಗಿ ಈ ಧರ್ಮ ಕೇಂದ್ರಕ್ಕೆ ಸೇರಿದ ಕಥೋಲಿಕ ಕ್ರೈಸ್ತರ ಮೇಲಿನ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ನಿಮ್ಮ ಆದರ್ಶ ಜೀವನದಿಂದ ಈ ಧರ್ಮ ಕೇಂದ್ರದ ಕಥೋಲಿಕ ಭಕ್ತ ವಿಶ್ವಾಸಿಗಳ ಸಂಖ್ಯೆ ಅಧಿಕವಾಗಿ ಬೆಳೆಯಲಿ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಧರ್ಮ ಕೇಂದ್ರದ ದೈವಿ ಪ್ರಜೆಗಳ ವಿಶ್ವಾಸ ಮತ್ತು ಭರವಸೆಯು ವೃದ್ಧಿಯಾಗಿ ದಿನ ದಿನ ಬಲಗೊಳ್ಳುವಂತಾಗಲಿ. ಈ ಧರ್ಮ ಕೇಂದ್ರದ ಎಲ್ಲ ಆಸ್ತಿಯ ಮತ್ತು ಆದಾಯದ ನಿರ್ವಹಣೆಯು ಹೊಣೆಗಾರಿಕೆಯು ಧರ್ಮ ಕೇಂದ್ರದ ಗುರುಗಳದು. ಆದುದರಿಂದ ಧರ್ಮ ಕೇಂದ್ರದ ತಪಶೀಲು ಪಟ್ಟಿಯನ್ನು ದೈವಿ ಪ್ರಜೆಗಳ ಪ್ರತಿನಿಧಿಯಿಂದ ನಿಮಗೆ ನೀಡಲಾಗಿದೆ. ದೈವಿ ಪ್ರಜೆಗಳ ಸಹಕಾರದಿಂದಲೂ ಪ್ರೋತ್ಸಾಹದಿಂದಲೂ ಈ ಧರ್ಮ ಕೇಂದ್ರ ದಿನ ದಿನ ಪ್ರಗತಿ ಕಾಣುವಂತಾಗಲಿ. ದಯವಿಟ್ಟು ಪಾಲನಾ ಸಮಿತಿ ಹಾಗೂ ಆರ್ಥಿಕ ಸಮಿತಿಯು ಪೀಠದ ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ವಲ್ಪ ಬೇಗ ಬನ್ನಿ.
ಈಗ ಪಾಲನಾ ಸಮಿತಿ ಹಾಗೂ ಆರ್ಥಿಕ ಸಮಿತಿ ಸದಸ್ಯರು ಧರ್ಮ ಕೇಂದ್ರದ ದೈವಿ ಪ್ರಜೆಗಳನ್ನು ಹಂಚಿಕೊಳ್ಳುವ ಸಂಕೇತವಾಗಿ ಹೊಸದಾಗಿ ನೇಮಕಗೊಂಡ ಧರ್ಮ ಗುರುಗಳು ಪರಮಪ್ರಸಾದ ಸಂಪುಟದ ಬಳಿಯಿರೋ ದೀಪದಿಂದ ಅದರ ಮೇಣದ ಬತ್ತಿಯನ್ನು ಹಚ್ಚಿ ತದನಂತರ ಪಾಲನಾ ಸಮಿತಿ ಹಾಗೂ ಆರ್ಥಿಕ ಸಮಿತಿಯ ಎಲ್ಲ ಮಂದಿ ಸದಸ್ಯರ ಬತ್ತಿಗಳನ್ನು ಈಗ ಹಚ್ಚುತ್ತಾರೆ. ಸದಸ್ಯರು ಭಕ್ತಾದಿಗಳ ಕಡೆ ಮುಖ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಟರ್ನ್ ದ ಸೈಡ್. ಪ್ರಭು ಕ್ರಿಸ್ತರು ಲೋಕದ ಬೆಳಕಾಗಿದ್ದಾರೆ. ಈ ಬೆಳಕನ್ನು ಈ ಧರ್ಮ ಕೇಂದ್ರದ ಎಲ್ಲ ಕಡೆ ಸಾರುವ ಸಂಕೇತವಾಗಿ ಹೊಸ ಧರ್ಮಗುರುಗಳು ಜ್ಯೋತಿಯನ್ನು ಹಚ್ಚಿದ್ದಾರೆ. ದೈವಿ ಪ್ರಜೆಗಳು ಸಹ ಈ ಧರ್ಮ ಕೇಂದ್ರದ ಪಾಲನಾ ಸೇವೆಯ ಹೊಣೆಗಾರಿಕೆಯನ್ನು ಹಂಚಿಕೊಳ್ಳುತ್ತಾರೆ. ಈಗ ನಾವು ಕಾಣುವಂತೆ ಧರ್ಮ ಕೇಂದ್ರದ ಪ್ರತಿನಿಧಿಗಳಾದ ಪಾಲನಾ ಸಮಿತಿ ಮತ್ತು ಆರ್ಥಿಕ ಸಮಿತಿಯ ಸದಸ್ಯರ ಕೈಯಲ್ಲಿರುವ ಬತ್ತಿಗಳು ಈ ದೇವಾಲಯವನ್ನು ಬೆಳಗಿಸಿದಂತೆ ಈ ಧರ್ಮ ಕೇಂದ್ರದಲ್ಲಿ ಹೊಸ ಧರ್ಮ ಗುರುಗಳ ಪಾಲನಾ ಸೇವೆಯು ಎಲ್ಲ ದೈವಿ ಪ್ರಜೆಗಳ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಯಥೇಚ್ಛವಾಗಿ ಫಲವನ್ನು ನೀಡುವಂತಾಗಲಿ. ಎಲ್ಲರೂ ಮೇಣದ ಬತ್ತಿ ಆಫ್ ಮಾಡಿ ಎಲ್ಲದ ಯಾವುದೋ ಒಂದು ಕಡೆ ಹಚ್ಚಿಬಿಟ್ಟು ಹೋಗಬೇಕಾಗಿ. ದಯವಿಟ್ಟು ನಿಂತ್ಕೊಳ್ಳಿ. ಈ ಬಲಿಪೂಜೆಯಲ್ಲಿ ತಮ್ಮ ಪ್ರಸನ್ನತೆಯಿಂದ ಉತ್ತಮ ಕಳೆ ಬರುವಂತೆ ಮಾಡಿ ವಿಶ್ವಾಸ, ಭಕ್ತಿ ಹಾಗೂ ದೇವರ ಭಯದಿಂದ ಕೂಡಿದ ಬಲಿಪೂಜೆಯನ್ನು ಸಮರ್ಪಿಸಿದ ವಂದನೀಯ ಸ್ವಾಮಿ ವೈ ಮೈಕೆಲ್ ವಲಯಾಧಿಕಾರಿಗಳು ಇವರಿಗೆ ಧರ್ಮಕೇಂದ್ರದ ಗುರುಗಳ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ಉತ್ಪೂರ್ವಕವಾಗಿ ವಂದಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮೆಲ್ಲರ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮನ್ನು ಸಕಲ ವಿಪತ್ತುಗಳಿಂದ ಸಂರಕ್ಷಿಸಿ ತಮ್ಮ ಪ್ರೀತಿಯಿಂದ ನಿಮ್ಮ ಹೃದಯಗಳನ್ನು ದೃಢಪಡಿಸಲಿ. ಸರ್ವಶಕ್ತ ದೇವರಾದ ತಂದೆಯ, ಮಗನ ಮತ್ತು ಪಾವನಾತ್ಮರ ಆಶೀರ್ವಾದ
ನಿಮ್ಮೆಲ್ಲರ ಮೇಲಿಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ಒಂದು 10 ನಿಮಿಷದ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಗುರುಗಳು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಲಿಪೂಜೆಯ ನಂತರ SSVP ಕಲೆಕ್ಷನ್ಸ್ ಇರುವುದು. ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಇಂದು ನೂತನ ಗುರುಗಳಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡಿದ ವಂದನೆಯ ಸ್ವಾಮಿ ವೈ ಮೈಕೆಲ್ ರವರ ಕಿರು ಪರಿಚಯ ಹಾಗೂ ಪುಟ್ಟ ಸನ್ಮಾನ. ಏರ್ಪಡಿಸಿದೆ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜವಂಶವಾಗಿ ಯಾಜಕ ವರ್ಗವಾಗಿ ನಮ್ಮನ್ನು ಮುನ್ನಡೆಸುವ ಉತ್ತಮ ಕುರಿಗಾಹಿಯಾಗಿ ಮುಖ್ಯಾಧಿಕಾರಿಗಳಾದ ಡೀನ್ ಫಾದರ್ ಮೈಕಲ್ ರವರಿಗೂ ನಮ್ಮ ಧರ್ಮ ಕೇಂದ್ರದ ನೂತನ ಗುರುಗಳಾದ ವಂದನೀಯ ಸ್ವಾಮಿ ಮೈಕಲ್ ಅಂತೋಣಿಯವರಿಗೂ ಹಾಗೂ ಸುದೀರ್ಘ 4 ವರ್ಷಗಳ ಕಾಲ ನಮ್ಮೊಡನಿದ್ದು ಈಗ ನಮ್ಮನ್ನು ಅಗಲುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಸ್ವಾಮಿ ವಿಲ್ಫರೆಡ್ ಫ್ರಾಂಕ್ ರವರಿಗೂ ಮತ್ತು ತಮ್ಮೆಲ್ಲರಿಗೂ ಆಗಮನದ ಸಂಭ್ರಮ ಹಾಗೂ ಅಗಲಿಕೆಯ ಅನುಭವ ಇವೆರಡರ ಸಮ್ಮಿಲನದ ಈ ಪುಟ್ಟ ಕಾರ್ಯಕ್ರಮಕ್ಕೆ ಸ್ವಾಗತ, ಆತ್ಮೀಯ ಸ್ವಾಗತ. ವಂದನೀಯ ಸ್ವಾಮಿ ಫ್ರಾಂಕ್ ರವರು ವಲಯಾಧಿಕಾರಿಯನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ನೂತನ ಗುರುಗಳಾದ ಫಾದರ್ ಎ ಮೈಕಲ್ ರವರ ಬಗ್ಗೆ ಕಿರು ಪರಿಚಯ ಹಾಗೂ ಧರ್ಮ ಕೇಂದ್ರಕ್ಕೆ ಸ್ವಾಗತ. ನಮ್ಮ ಧರ್ಮ ಕೇಂದ್ರದ ಅಧಿಕಾರ ವಹಿಸಿಕೊಂಡಿರುವ ವಂದನೀಯ ಸ್ವಾಮಿ ಮೈಕಲ್ ಅಂತೋಣಿಯವರ ಕಿರುಪರಿಚಯ. ಗುರುದೀಕ್ಷೆಯ ದಿನಾಂಕ 11/5/1989 ಸೆಂಟ್ ಮೇರೀಸ್ ಬೆಸಲಿಕಾ ಶಿವಾಜಿನಗರದಲ್ಲಿ ನೆರವೇರುತ್ತದೆ. 1993ರವರೆಗೆ ಸಹ ಗುರುವಾಗಿ ಸೆಂಟ್ ಜೇಮ್ಸ್ ಚರ್ಚ್ ಮರಿಯಣ್ಣಪಾಳ್ಯ ಹಾಗೂ ಪ್ರಧಾನಾಲಯದಲ್ಲಿ ಸೇವೆ ಸಲ್ಲಿಸಿ ನಂತರ 1993ರಿಂದ 7 ವರ್ಷಗಳು ಸೆಂಟ್ ಜೂಡ್ ಚರ್ಚ್ ಆಟಿನಗರದಲ್ಲಿ, ಸ್ವರ್ಗಾರೋಹಣ ಮಾತೆಯ ದೇವಾಲಯ ರಾಜಾಜಿನಗರದಲ್ಲಿ 6 ವರ್ಷಗಳು, ಕ್ರಿಸ್ತರಾಜರ ದೇವಾಲಯ ಮಲ್ಲೇಶ್ವರಂ 6 ವರ್ಷಗಳು, ಬಾಲಯೇಸು ದೇವಾಲಯದ ರೆಕ್ಟರ್ ಹಾಗೂ ಧರ್ಮ ಕೇಂದ್ರದ ಗುರುವಾಗಿ 3 ವರ್ಷಗಳು, ಯೇಸು ಬಾಲರ ದೇವಾಲಯ ಬೈರತಿ 10ನೇ ಭಕ್ತಿನಾಥರ ದೇವಾಲಯ ಕಮ್ಮನಹಳ್ಳಿ 6 ವರ್ಷಗಳು ಸೇವೆ ಸಲ್ಲಿಸಿರುವುದೇ ಅಲ್ಲದೆ ಶಿವಾಜಿನಗರದ ಸೆಂಟ್ ಝೇವಿಯರ್ ಸ್ಕೂಲ್ನ ಮ್ಯಾನೇಜರರಾಗಿ, ರಾಷ್ಟ್ರೀಯ ಧರ್ಮೋಪದೇಶ ಸಮಿತಿಯ ಸದಸ್ಯರಾಗಿ, ಬೆಂಗಳೂರು ಧರ್ಮೋಪದೇಶ ಸಮಿತಿಯ ನಿರ್ದೇಶಕರಾಗಿ, ಕರ್ನಾಟಕ ಬೈಬಲ್ ಪ್ರಾಂತೀಯ ಆಯೋಗದ ಸದಸ್ಯರಾಗಿಯೂ ಪಾಲನಾ ಭವನದ ನಿರ್ದೇಶಕರಾಗಿ ತಮ್ಮ ಅಮೂಲ್ಯ ಸೇವೆ ನೀಡಿರುತ್ತಾರೆ. ಸಾಲದೆಂಬಂತೆ 1999ರಿಂದ ಇಂದಿನವರೆಗೂ ಮ್ಯಾರೇಜ್ ಟ್ರಿಬ್ಯುನಲ್ನ ನ್ಯಾಯವಾದಿಗಳಾಗಿರುತ್ತಾರೆ. ಹೀಗೆ ಅಪರಿಮಿತ ಸೇವೆ ನೀಡಿರುವ ಅನುಭವಿ ಸ್ವಾಮಿ ಮೈಕಲ್ ಅಂತೋಣಿಯವರನ್ನು ನಮ್ಮ ಧರ್ಮ ಕೇಂದ್ರದ ಗುರುವಾಗಿ ಪಡೆದಿರುವುದು ದೈವ ಸಂಕಲ್ಪದೊಂದಿಗೆ ನಮ್ಮೆಲ್ಲರ ಸೌಭಾಗ್ಯವೂ ಹೌದು. ಗುರುಪೂಜ್ಯರನ್ನು ಶ್ರೀಯುತ ರಫೇಲ್ ರಾಜ್ರವರು ಸನ್ಮಾನಿಸಿ ಸ್ವಾಗತಿಸುತ್ತಾರೆ. ಈಗ ಈ ನಮ್ಮ ಧರ್ಮ ಕೇಂದ್ರದಲ್ಲಿ ಕಾರ್ಮೆಲ್ ಸಭೆಯ ಗುರುಗಳು 25 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಲ್ಲಿ ಫಾದರ್ ವಿಲ್ಫರೆಡ್ ಫ್ರಾಂಕ್ ರವರು ಕಡೆಯದಾಗಿ ಬಂದು 4 ವರ್ಷಗಳ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಈ ಧರ್ಮ ಕೇಂದ್ರದಿಂದ ನಿರ್ಗಮಿಸುತ್ತಿದ್ದಾರೆ. ಇವರ ಬಗ್ಗೆ ಕಿರು ಪರಿಚಯ ಹಾಗೂ ಪುಟ್ಟ ಸನ್ಮಾನ.
4 ವರ್ಷಗಳಿಂದ ನಮ್ಮೊಡನಿದ್ದು ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವ ವಂದನೀಯ ಸ್ವಾಮಿ ವಿಲ್ಫ್ರೆಡ್ ಫ್ರಾಂಕ್ ರವರು ದಿನಾಂಕ 16 ಏಪ್ರಿಲ್ 1998ರಂದು ಗುರುದೀಕ್ಷೆ ಪಡೆದು ಹಲವಾರು ಧರ್ಮ ಕೇಂದ್ರಗಳಲ್ಲಿ ತಮ್ಮ ಅಮೂಲ್ಯ ಸೇವೆ ಸಲ್ಲಿಸಿರುತ್ತಾರೆ. ಮುಖ್ಯವಾಗಿ ಇನ್ಫೆಂಟ್ ಜೀಸಸ್ ಶ್ರೈನ್ ಮಂಗಳೂರು, ಸೆಂಟ್ ಮೇರೀಸ್ ಚರ್ಚ್ ಹೆಗ್ಗಡೆ ನಗರ, ಕಾರ್ಮೆಲ್ ಮಾತೆ ದೇವಾಲಯ ಮರಿಯಾಪುರ, ಬಾಲಯೇಸು ದೇವಾಲಯ ಪುಷ್ಪಾಶ್ರಮ ಮೈಸೂರು, ಯೇಸುವಿನ ಪವಿತ್ರ ಹೃದಯದ ದೇವಾಲಯ ಕೊಳಲಗಿರಿ, ಪವಿತ್ರ ಕುಟುಂಬದ ದೇವಾಲಯ ಲೋಂಡ ಮತ್ತು ನಮ್ಮ ಧರ್ಮ ಕೇಂದ್ರದಲ್ಲಿ ತಮ್ಮ ನಿಸ್ವಾರ್ಥ ಸೇವೆ ಸಲ್ಲಿಸಿರುತ್ತಾರೆ. ಪೂಜ್ಯರು ತಮ್ಮ ಮುಂದಿನ ಸೇವೆಯನ್ನು ಕುಶಾಲನಗರದಲ್ಲಿ ಮುಂದುವರೆಸಲಿದ್ದಾರೆ. ಫಾದರ್ ಫ್ರಾಂಕ್ ರವರು ತಮ್ಮ ಕಾರ್ಯಗಳಲ್ಲಿ ಎಷ್ಟೇ ಮಗ್ನರಾಗಿದ್ದರೂ, ಯಾರಿಗೆ ಯಾವ ಸೇವೆಯ ಅಗತ್ಯವಿದ್ದರೂ ಸದಾ ಲಭ್ಯವಿರುತ್ತಿದ್ದ ಪಾದರಸ. ಹೌದು ಸ್ವಾಮಿ, ನಿಮ್ಮನ್ನು ಭಾರವಾದ ಹೃದಯದಿಂದ ಬೀಳ್ಕೊಡುತ್ತಿದ್ದೇವೆ. ತಮ್ಮ ಮುಂದಿನ ಜೀವಿತದ ದೈವಿಕ ಕಾರ್ಯಗಳನ್ನು ಹೆಚ್ಚು ಚೈತನ್ಯದಿಂದ ಕೈಗೊಳ್ಳಲು ದೇವರು ತಮಗೆ ಆಯುರಾರೋಗ್ಯವನ್ನು ನೀಡಿ ತಮ್ಮ ಎಲ್ಲ ಯೋಜನೆಗಳು ಫಲಿಸುವಂತೆ ಹರಸಲೆಂದು ಹಾಗೂ ತಾವು ಅತಿ ಹೆಚ್ಚಾಗಿ ಪ್ರೀತಿಸುವ ತಮ್ಮ ಮಾತೃಶ್ರೀಯವರಿಗೆ ಒಳ್ಳೆಯ ಆರೋಗ್ಯ ಸೌಭಾಗ್ಯ ದೊರೆಯಲೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಈ ವಿನಮ್ರ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೋರಿಕೆ. ಶ್ರೀಯುತ ಚಿನ್ನಪ್ಪನವರು ಹಾಗೂ ಪ್ರಕಾಶ್ ರವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೂವರು ಗುರುಗಳ ಕಿರು ಪರಿಚಯವನ್ನು ಮಾಡಿಕೊಟ್ಟ ಶ್ರೀಮತಿ ಮಾರ್ಗರೆಟ್ ಚಿನ್ನಪ್ಪರವರಿಗೆ ಧನ್ಯವಾದಗಳು. ಈಗ ಇದೇ ನಮ್ಮ ಧರ್ಮ ಕೇಂದ್ರದ ಕೆಲವು ಸದಸ್ಯರಿಂದ ಸನ್ಮಾನ. ಶ್ರೀ ಸಿ ಜೋಸೆಫ್ ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿ ಜೆ ಆಂಟನಿ, ಗಿರಿಧರ್, ಫ್ರಾನ್ಸಿಸ್, ಹೆಲೆನ್, ರಾಜ್. ಧರ್ಮ ಕೇಂದ್ರದ ಸದಸ್ಯರಿಂದ ಫಾದರ್ ಮೈಕಲ್ ರವರಿಗೆ ಸನ್ಮಾನ. ಈಗ ನಮ್ಮನ್ನು ಹಾಗೂ ಧರ್ಮ ಕೇಂದ್ರದ ಸೇವೆಯನ್ನು ಗೈದ ಫಾದರ್ ವಿಲ್ಫ್ರೆಡ್ ಫ್ರಾಂಕ್ ರವರಿಂದ ಒಂದೆರಡು ಮಾತುಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, 4 ವರ್ಷ ನನಗೆ ತುಂಬ ಪ್ರೀತಿಯನ್ನು ನೀವು ಕೊಟ್ಟಿದ್ದೀರಿ. ನಾನು ಸಹ ನಿಮಗೆ 4 ವರ್ಷದ ಅಲ್ಲ 40 ವರ್ಷದ 400 ವರ್ಷದ ಆಶೀರ್ವಾದಗಳನ್ನು ಕೊಡುತ್ತೇನೆ ಮತ್ತು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಅದೇ ರೀತಿ ಫಾದರ್ ಮೈಕಲ್ ಅವರಿಗೂ ಸಹ ಡೈಲಿ ನನ್ನ ಪ್ರಾರ್ಥನೆಯಲ್ಲಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ನನಗೆ ಸಾಥ್ ಕೊಟ್ಟ ಎಲ್ಲ ಸದಸ್ಯರಿಗೆ ನನ್ನ ಧನ್ಯವಾದಗಳು. ಮತ್ತು ಇನ್ನೊಂದು, ಎಲ್ಲರಿಗೂ ಬ್ರೇಕ್ಫಾಸ್ಟ್ ಏರ್ಪಡಿಸಲಾಗಿದೆ. ದಯಮಾಡಿ ಲಿಫ್ಟಲ್ಲಿ ಮೇಲೆ ಹೋಗಿ, ಆಯಿತಾ? ಲಿಫ್ಟ್ ಒಂದು ಉಪಯೋಗಿಸಿ ಲಿಫ್ಟಲ್ಲಿ ಮೇಲೆ ಹೋಗಿ ಪೂಜೆಗೆ ಬರುವವರಿಗೆ ಕೆಳಗಡೆಯಿಂದ ನಡೆದುಕೊಂಡು ಅವರು ಬರಲಿ. ಸೊ ನಿಮಗೆಲ್ಲರಿಗೂ ಇನ್ನೊಂದು ಸಲ ಫಾದರಿಗೂ ನನ್ನ ಧನ್ಯವಾದಗಳು ಮತ್ತು ದೇವರ ಆಶೀರ್ವಾದಗಳು. ಥ್ಯಾಂಕ್ ಯು. ಈಗ ನೂತನ ಗುರುಗಳಿಂದ ಒಂದೆರಡು ಮಾತು. ಧನ್ಯ ಸ್ವಾಮಿ ಫ್ರಾಂಕ್ ಅವರೇ ಹಾಗೂ ಇತರ ಗುರುಗಳೇ, ನನ್ನ ಕುಟುಂಬದ ಸದಸ್ಯರು, ನನ್ನ ತಂಗಿಯರು, ಅಣ್ಣಂದಿರು ಹಾಗೂ ಇತರರು ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತ ಕೋರುತ್ತೇನೆ. ಹಾಗೂ ಮತ್ತಿಕೆರೆಯಿಂದ
ವಿಲಿಯಂ ಶಿಟ್ಲಾ ಎಂಬ ನಮ್ಮ ಆಪ್ತರು ಬಂದಿದ್ದಾರೆ. ಅವರಿಗೂ ಅವರ ಕುಟುಂಬ, ಅವರ ತಾಯಿ ಕಮಲಮ್ಮ ಅವರ ಕುಟುಂಬದವರಿಗೂ ನಾನು ಆಭಾರಿಯಾಗಿದ್ದೇನೆ. ನನ್ನ ಕಿರು ಪರಿಚಯ ಮಾಡುವಾಗ ಒಂದು ಬಿಟ್ಟೋಗಿದೆ. ನಾನು 2004ನೇ ವರ್ಷದಿಂದ 2010ನೇ ವರ್ಷದವರೆಗೂ ಮಹಾಧರ್ಮ ಕ್ಷೇತ್ರದ ಕುಲಪತಿ ಚಾನ್ಸಲರ್ ಆಗಿ ಕೆಲಸ ಮಾಡಿದ್ದೇನೆ. ಹಾಗೆ ಈ ಅವಧಿಯಲ್ಲಿ ನಮ್ಮ ಮಹಾಧರ್ಮ ಕ್ಷೇತ್ರಕ್ಕೆ ಪಾಸ್ಟ್ರಲ್ ಹ್ಯಾಂಡ್ಬುಕ್ ಇದನ್ನು ನನ್ನ ಉಸ್ತುವಾರಿಯಲ್ಲಿ ಮಾಡಲಾಗಿದೆ. ಈ ಪಾಸ್ಟ್ರಲ್ ಹ್ಯಾಂಡ್ಬುಕ್ ಪುಸ್ತಕ ಜಗದಾದ್ಯಂತ ಪ್ರಸಿದ್ಧವಾಗಿ ಅದು ತನ್ನ ವಿಶೇಷ ಹೆಸರನ್ನು ಗಳಿಸಿದೆ. ಇದು ನಮ್ಮ ಭಾರತದ ಎಲ್ಲ ಧರ್ಮಕ್ಷೇತ್ರಗಳಿಗೂ ಹಾಗೂ ಅನೇಕ ಅಂತಾರಾಷ್ಟ್ರೀಯ ಧರ್ಮಕ್ಷೇತ್ರಗಳಿಗೂ ಹೋಗಿದೆ. ಅದನ್ನು ಬಿಟ್ಟರೆ ನಾನು ಒಂದೇ ಸಮಯದಲ್ಲಿ 15 ಆಫೀಸ್ಗಳನ್ನು ನಿರ್ವಹಿಸುತ್ತಾ ರಾಜಾಜಿನಗರದ ಧರ್ಮಕೇಂದ್ರ ಗುರುವಾಗಿಯೂ ಶಾಲೆಯ ವ್ಯವಸ್ಥಾಪಕನಾಗಿಯೂ ದುಡಿದಿದ್ದೇನೆ. ಈಗ ನನಗೆ ದೀಕ್ಷೆಯಾಗಿ 35 ವರ್ಷ ಕಳೆದಿದೆ. ನನ್ನ ಪ್ರಾಯ 64 ಮುಗಿತಾ ಬಂದಿದೆ. ಸೊ ಈಗ ನಾನು ಸೀನಿಯರ್ ಸಿಟಿಸನ್. ಅದರಿಂದ ನಿಮ್ಮೆಲ್ಲರ ಸಹಾಯ ಹಸ್ತ ಮತ್ತು ನಿಮ್ಮ ಸಹಕಾರ ಮತ್ತು ನಿಮ್ಮ ನೆರವು ಅತಿ ಅಗತ್ಯ. ವಿಶೇಷವಾಗಿ ಪ್ರಾರ್ಥನೆಗಳು ದಯವಿಟ್ಟು ನನಗೋಸ್ಕರ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಧರ್ಮ ಕೇಂದ್ರದ ಉಸ್ತುವಾರಿಯನ್ನು OCD ಫಾದರ್ಸ್ ಅವರಿಂದ ತೆಗೆದು ಈ ಧರ್ಮ ಕೇಂದ್ರವನ್ನು ನಿರ್ಮಿಸಿದಾಗ ನಾನು ಇದರಲ್ಲಿದ್ದೆ, RT ನಗರದಲ್ಲಿದ್ದೆ. ಆ ಸಂದರ್ಭದಲ್ಲಿ OCD ಫಾದರ್ಸ್ಗೆ 25 ವರ್ಷಗಳ ಕಾಂಟ್ರ್ಯಾಕ್ಟ್ ಅನ್ನು ನೀಡಲಾಯಿತು ಎಂದು ಕೇಳಿಸ್ಕೊಂಡಿದ್ದೀನಿ. ನನ್ನ ಕಾಂಟ್ರ್ಯಾಕ್ಟ್ ನೋಡಿಲ್ಲ. ಈ 25 ವರ್ಷಗಳ ಕಾಲ ಇವರು ಧರ್ಮ ಕೇಂದ್ರವನ್ನು ಬಹಳ ಮುತುವರ್ಜಿ ವಹಿಸಿ ಕಾಳಜಿ ಮತ್ತು ಪ್ರೀತಿಯ ಲೇಪನದಿಂದ ನಿಮ್ಮೆಲ್ಲರ ಪಾಲನಾ ಸೇವೆಯನ್ನು ಮಾಡಿದ್ದಾರೆ. OCD ಸಭೆಯ ಪ್ರೊವಿನ್ಷಿಯಲ್ ಅವರಿಗೂ ಹಾಗೂ ಇಲ್ಲಿದ್ದಂತಹ ಎಲ್ಲ ಧರ್ಮ ಕೇಂದ್ರದ ಗುರುಗಳಿಗೂ ನಾನು ಆಭಾರಿಯಾಗಿದ್ದೇನೆ. ಮಹಾಧರ್ಮಾಧ್ಯಕ್ಷರ ಪರವಾಗಿ ಅವರೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಅದರಲ್ಲಿ ಫಾದರ್ ವಾಲ್ಟರ್ ಲೋಬೋ ಇಲ್ಲ, ಅವರು ದೇವರ ಬಳಿ ಹೋಗಿದ್ದಾರೆ. ಅವರ ಆತ್ಮಕ್ಕಾಗಿ ನಾವು ಪ್ರಾರ್ಥಿಸೋಣ. ಅವರು ಸಹ ನನ್ನೊಡನೆ ಬಹಳ ಅನ್ಯೂನ್ಯವಾಗಿದ್ದರು. ಅವರಿಲ್ಲಿ ಧರ್ಮಕೇಂದ್ರ ಗುರುವಾಗಿದ್ದಾಗ ಅನೇಕ ಸಲ ನಾನಿಲ್ಲಿ ಬಂದು ಹೋಗಿದ್ದೇನೆ. ಏಕೆಂದರೆ ಅವರು ನನಗೆ ಆತ್ಮೀಯ ಆಪ್ತ ಸ್ನೇಹಿತನಾಗಿದ್ದರು. ಈ ಒಂದು ಕಾರ್ಯಕ್ರಮವನ್ನು ಭಾಳ ಸಮಂಜಸವಾಗಿ ನೆರವೇರಿಸಿ ನನ್ನನ್ನು ವಿಜೃಂಭಣೆಯಿಂದ ಬರಮಾಡಿಕೊಂಡ ಫಾದರ್ ವಿಲ್ಫ್ರೆಡ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಇನ್ನು 5 ವರ್ಷ ಇಲ್ಲಿರೋಕ್ಕೆ ಧರ್ಮಾಧ್ಯಕ್ಷರು ಹೇಳಿದ್ದಾರೆ. ಈ 5 ವರ್ಷದಲ್ಲಿ ಇನ್ನೂ ಹೆಚ್ಚು ಮಾತನಾಡುವುದಿದೆ, ಆಮೇಲೆ ಮಾತನಾಡ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಆಗಮಿಸುತ್ತಿರುವ ಫಾದರ್ ಮೈಕಲ್ ರವರಿಗೂ ನಿರ್ಗಮಿಸುತ್ತಿರುವ ಫಾದರ್ ಫ್ರ್ಯಾಂಕ್ ರವರಿಗೂ ಅಭಿನಂದನೆಗಳು ಹಾಗೂ ವಂದನೆಗಳು. ಕಡೆಯದಾಗಿ ಜೋರಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರೆಲ್ಲರನ್ನು ಹುರಿದುಂಬಿಸೋಣ. ಈ ಕಾರ್ಯಕ್ರಮದ ನಂತರ ಕಡೆಯ ಗೀತೆ ಇದೆಯಾ? ಕಡೆಯ ಗೀತೆಯ ನಂತರ ಮೇಲುಗಡೆ ಎಲ್ಲರಿಗೂ ಉಪಹಾರವನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಸ್ವೀಕರಿಸಿ ಹೋಗಬೇಕಾಗಿ ಧರ್ಮಗುರುಗಳ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆತ್ಮೀಯರೇ, ಇಂದಿನ ಉಪಹಾರವನ್ನು ಸಂಯೋಜಿಸಿದವರು, ಸ್ಪಾನ್ಸರ್ ಮಾಡಿದವರು ಮತ್ತಿಕೆರೆಯಿಂದ ಶ್ರೀಮತಿ ಕಮಲಮ್ಮ ಕುಟುಂಬದವರು.
ಅವರ ಮಗ ವಿಲಿಯಂ ಚಿಟ್ಲಾ ನಮ್ಮೊಡನೆ ಇದ್ದಾರೆ. ಅವರು ಇದರ ಉಸ್ತುವಾರಿಯನ್ನು ತೆಗೆದುಕೊಂಡಿದ್ದಾರೆ. ಅವರಿಗೂ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವವಾಗಿ ವಂದಿಸುತ್ತಾ, ಅವರು ಬರೀ ಪ್ರಾಯೋಜಕತ್ವವನ್ನು ಮಾತ್ರ ಅಲ್ಲ, ಸದಾಕಾಲ ಅವರಿಗೆ ನನ್ನ ಮೇಲೆ ಅಭಿಮಾನ, ಪ್ರೀತಿ, ಕಾಳಜಿಯೆಲ್ಲ ಇದೆ. ಮಗನಂತೆ ನೋಡಿಕೊಂಡು ನನಗೋಸ್ಕರ ಪ್ರತಿನಿತ್ಯ ಪ್ರಾರ್ಥಿಸುವ ಕಮಲಮ್ಮ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ಶೃಂಗಾರವನ್ನು, ಅದೇ ರೀತಿ ಬ್ಯಾಂಡ್, ವಾದ್ಯ, ಹೂಗಳನ್ನು ಎಲ್ಲವನ್ನು ನನ್ನ ಪುನೀತ್ ರಾಜಕುಮಾರ, ನನಗೆ ಪುನೀತ್ ರಾಜಕುಮಾರ್ ಅಂತ ಕರೀತಿದ್ದರು, ನಮ್ಮ ಪ್ರಕಾಶ್ರವರು. ಸೊ ಪುನೀತ್ ರಾಜಕುಮಾರ್ ಅಗಲಿದ್ದಾರೆ, ನೀವು ಸಹ ಅಗಲ್ತಾ ಇದ್ದೀರಿ ಫಾದರ್. ಸೊ ಈ ಒಂದು ಕಾರ್ಯಕ್ರಮವನ್ನು ನಾನೇ ಮಾಡ್ತೇನೆ ಅಂತ ಅವರು ಪ್ರಕಾಶ್ ಅವರು ಎಲ್ಲವನ್ನು ಸಾಥ್ ಕೊಟ್ಟಿದ್ದಾರೆ, ಅವರಿಗೆ ಕೃತಜ್ಞತೆ. ರಾಜು ಬ್ರದರ್ಸ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಅವರ ಜೊತೆ ಸಪ್ನಾ, ಮಾರ್ಗರೆಟ್ ಮತ್ತು ನಮ್ಮ ಜಾನ್ಸರು, ಅವರಿಗೆ ಒಂದು ಕೃತಜ್ಞತೆ. ಒಂದು ಚಿಕ್ಕ ಕೋರಿಕೆ, ರಫಾಯಲ್, ಮಿಸ್ಟರ್ ರಫಾಯಲು ನಮ್ಮ ಮರಿಯಾಪುರದಲ್ಲಿ ಯಾವಾಗ ಹೋದಾಗ ಅಲ್ಲಿ ನಮಗೆ ಕನ್ನಡಕ್ಕೆ ತುಂಬ ಸಹಾಯ ಮಾಡಿದವರು. ಅವರ ಜೊತೆ ಫಾದರ್ ವಿಲಿಯಂ ಪೆಟ್ರಿಕ್ ಅವರು, ನಾನು ಅರೋಬಲೆ ಡೀನ್ ಆಗಿರುವಾಗ ಅವರು ಬೆಟ್ಟದ ಹಲಸೂರಲ್ಲಿ ವಿಚಾರಣಾ ಗುರುಗಳಾಗಿದ್ದರು. ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ನಾವಿಬ್ಬರು ಗುರುಗಳು ನಿಮಗೂ ಸಹ ಒಂದು ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನನಗೆ ನಿರ್ವಹಣೆ ಕೊಟ್ಟು ನನ್ನ ಜೊತೆಗಿದ್ದ ಫಾದರ್ ಎಲಿಯಾಸ್ ಅವರು ಸಹ ಮುಂದೆ ಬರೋದು.
ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.